ಹಾಯ್ ಹಾಯ್ ಹಾಯ್. ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಏನಂದ್ರೆ ಇವತ್ತೊಂದು ಚಾಲೆಂಜ್ ವ್ಲಾಗ್ ಅಂತ ಹೇಳಿದ್ನಲ್ಲ, ಅಂದ್ರೆ ಚಾಲೆಂಜ್ ಫುಡ್ ವ್ಲಾಗ್ ಅಂತ. ಅದು ಏನ್ ಚಾಲೆಂಜ್ ಅಂತ ಇವಾಗ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗೆ ನಿಮ್ಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾಲೆಂಜ್ ಏನು ಅಂದ್ರೆ ಕಾಮರ್ಸ್ ವರ್ಸಸ್ ಸೈನ್ಸ್ ಅಂತ. ಓಕೆನಾ? ಕಾಮರ್ಸ್ ವರ್ಸಸ್ ಸೈನ್ಸ್ ಅಂತ. ಇವರಿಬ್ರು ಸೈನ್ಸ್ ಸ್ಟೂಡೆಂಟ್ಸು, ನಾವು ಕಾಮರ್ಸ್ ಸ್ಟೂಡೆಂಟ್ಸು. ಸೊ ಫುಡ್ ಅಲ್ಲಿ ಏನ್ ಚಾಲೆಂಜ್ ಅಂದ್ರೆ, ಸೈನ್ಸ್ ಅಲ್ಲಿ ಎಷ್ಟು ಲೆಟರ್ಸ್ ಇರುತ್ತಲ್ಲ, ಆಲ್ಫಾಬೆಟ್ಸ್, ಅಷ್ಟುನ ಇವರು 30 ಮಿನಿಟ್ಸ್ ಅಲ್ಲಿ 500 ಬಜೆಟ್ ಅಲ್ಲಿ ಐಟಮ್ಸ್ ತಿನ್ಬೇಕು. ಅಂಡ್ ನಾವು ಕಾಮರ್ಸ್ ಅಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇರುತ್ತಲ್ವಾ, ಅಷ್ಟು ಲೆಟರ್ ಇಂದ ಸ್ಟಾರ್ಟ್ ಆಗಂತ ಫುಡ್ 500 ಬಜೆಟ್ ಅಲ್ಲಿ 30 ಮಿನಿಟ್ಸ್ ಅಲ್ಲಿ ತಿನ್ಬೇಕು. 30 ಮಿನಿಟ್ಸ್ ಆಗಿಲ್ಲ ಅಂದ್ರೆ, ಬಿಕಾಸ್ ರಶ್ ನೋಡ್ತಾರೆ, 30 ಮಿನಿಟ್ಸ್ ಆಗಲ್ಲ ಅನ್ಸುತ್ತೆ, ಜಾಸ್ತಿ ಆಗುತ್ತೆ. ಸೊ ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂಡ್ ಯಾರು ಎಲ್ಲ ಆಲ್ಫಾಬೆಟ್ ಅಲ್ಲೂ ಫುಡ್ ನ ತಿನ್ಕೊಂಡು ಬರ್ತಾರೆ, ಅವರು ಈ ಚಾಲೆಂಜ್ ನ ವಿನ್ನರ್ ಆಗಿರ್ತಾರೆ. ಸೊ ಅರ್ಥ ಆಗಿದೆಯಾ ಚಾಲೆಂಜು? ಕಾಮರ್ಸ್ ಅಲ್ಲಿ ಏನ್ ಸ್ಪೆಲ್ಲಿಂಗ್ ಇದೆ? COMMERCE. ಅಂಡ್ ಸೈನ್ಸ್ ಅಲ್ಲಿ ಏನ್ ಆಲ್ಫಾಬೆಟ್ಸ್ ಇದೆ? SCIENCE. ಸೊ 2 ಐಟಮ್ ತಿನ್ಬೇಕು. ಇವ್ರ ಡೌಟ್ ಏನಂದ್ರೆ 2 C ಇದ್ರೆ ಏನ್ ಮಾಡ್ಬೇಕು ಅಂತ. ಹೋಗಿ 2 ಐಟಮ್ ತಿನ್ಬೇಕು ಅಂದ್ರೆ C ಇಂದಾನೆ. ಎಕ್ಸಾಂಪಲ್ ಕೇಕ್ ಒಂದ್ ಐಟಮ್, ಇನ್ನೊಂದು C ಇಂದ ಇನ್ನೊಂದು ಐಟಮ್ ತಿನ್ಬೇಕು. ಸೇಮ್ ತಿಂಡಿನ ತಿನ್ನಂಗಿಲ್ಲ. ಅಂಡ್ ಏನಂದ್ರೆ ಅಷ್ಟೇ. ಅಂಡ್ ನಮ್ಮ ಆಲ್ಫಾಬೆಟ್ಸ್ ಅಲ್ಲಿ 1 ಲೆಟರ್ ಎಕ್ಸ್ಟ್ರಾ ಇದೆ. ಕಾಮರ್ಸ್ ಅಲ್ಲಿ 8 ಲೆಟರ್ಸ್ ಇದೆ, ಸೈನ್ಸ್ ಅಲ್ಲಿ 7 ಲೆಟರ್ಸ್ ಇದೆ. ಸೊ ಬೋನಸ್ ಆಗಿ ಕ್ಯಾಮ್ರಾಮನ್ ಕೂಡ ನಮ್ಗೆ ತಿನ್ನೋದಕ್ಕೆ ಹೆಲ್ಪ್ ಮಾಡ್ತಾರೆ, ವಿಕಾಸ್ ಕೂಡ. ಅಂಡ್ ಕಾಮರ್ಸ್ ಟೀಮ್ ಅಲ್ಲಿ ಇರೋದು ನಾನು, ಹಾಗೆ ಕುಶಲ್ ಅವ್ರ ಮಮ್ಮಿ. ಹಾಯ್ ಹಾಯ್. ಅಂಡ್ ಸೈನ್ಸ್ ಟೀಮ್ ಅಲ್ಲಿ ಇರೋದು ಜಾಹ್ನವಿ ಹಾಗೆ ಹೇಮಾ ಅವರು. ಹಾಯ್ ಹೇಳಿ. ಹಾಯ್ ಹಾಯ್ ಹಾಯ್. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ರಶಲ್ಲಿ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗುತ್ತಲ್ವ ಅಂತ ನೋಡೋಣ, ಆದಷ್ಟು ಕಂಪ್ಲೀಟ್ ಮಾಡೋಣ. ಈ ಉದ್ದೇಶ ಏನಂದ್ರೆ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು, ಹಾಗೆ ಒಳ್ಳೆ ಕಂಟೆಂಟ್ ಇರಲಿ, ಸುಮ್ಮನೆ ಫುಡ್ ಟೇಸ್ಟ್ ಮಾಡೋ ಬದಲು ಅಂತ. ಸೊ ಕಮ್ ಗೈಸ್, ಹೋಗೋಣ. ಅಮೌಂಟ್ ಕೊಡೋದು ಮರ್ತಿದ್ದೆ, ಇವಾಗ ಅಮೌಂಟ್ ಕೊಡೋಣ ನಿಮಗೆ. ಈ 500 ಅಲ್ಲಿ ಅವರ ವಿನ್ ಅಥವಾ ಲೂಸ್ 2 ಇರೋದು, ಹಾಗೆ ಇದು ನಮ್ಮ 500. ಸೊ ಗೈಸ್, ನಿಮ್ಗೆ ಯಾರು ಗೆಲ್ಬೇಕಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ್ಯಂಡ್ ಕಾಮರ್ಸ್ ಅವರು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಸೈನ್ಸ್ ಸ್ಟೂಡೆಂಟ್ಸ್ ಅವರು ಇವ್ರಿಗೆ ಸಪೋರ್ಟ್ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ನನಗೆ ಮಾಡ್ತೀರಂದ್ರೆ ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದ್ರೂ ಹೊಸ ಮುಖ ಅಂತ ಚೀಟಿಂಗ್ ಮಾಡಬೇಡಿ, ನಮಗೂ ಸ್ವಲ್ಪ ಸಪೋರ್ಟ್ ಬೇಕು. ಬೈ ಬೈ. ಬಾ ಬೇಗ. ಜಾನ್ವಿ, ನನಗೆ ಸ್ವೀಟ್ನ ಲಾಸ್ಟ್ ಟೈಮ್ ತಿನ್ನೋಣ ಆಯ್ತಾ? ಫಸ್ಟ್ ಲೆಟರ್ ಹುಡುಕೊಂಡು ಹೋದ್ರೆ ಏನು ಸಿಗಲ್ಲ. ಅಷ್ಟೇ. ಈಗ ಸಿ ಇಂದ ಏನೋ ಕ್ಯಾಂಪಸ್ ಜ್ಯೂಸ್ ಇದೆ ಆಯ್ತಾ, ಅವಾಗಲೇ ಈ ಇಂದ ಅನ್ಕೊಂಡಂಗೆ ಎಗ್. ಫಸ್ಟ್ ಈ ಜಾಗ ಇಂದ ಫಸ್ಟ್ ಬೇಗ ಖಾಲಿ ಆಗ್ಬೇಕು. ಬಾ. ಓಕೆ, ಇನ್ನೊಂದು ಲಾಸ್ಟ್ ಗೇಮ್ ಇದೆ. ಬೇಗ ಬಾ. ಓಕೆ, ಈಗ ನಾವು ಸಿ ಇಂದ ಕ್ಯಾಂಪಸ್ ಜ್ಯೂಸ್ ಕುಡಿತಿದ್ದೀವಿ. ಆರ್ಡರ್ ಮಾಡ್ತಿಲ್ಲ, ಬಟ್ ಮಾಡ್ತಿದ್ದೀವಿ. ಸಪೋರ್ಟ್ ಮಾಡಬೇಕು. ಸೊ ಫಸ್ಟ್ ಲೆಟರ್ ಸಿ ಇಂದ ಏನ್ ಸಿಗುತ್ತೆ ಅಂತ ಹುಡ್ಕೋಣ. ನನ್ನ ಮೈಂಡಲ್ಲಿ ಇವಾಗ ಕೇಕ್ ಬರ್ತಾ ಇದೆ. ಕಣ್ಣಿಗೆ ಕೇಕ್ ಅನ್ಸಿದ್ರೆ ಕೇಕ್ ಹೋಗೋಣ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸಿಕ್ಕಿದ್ರೆ ಅಲ್ಲಿಗೆ ಹೋಗೋಣ. ನನ್ನ ಟೀಮಲ್ಲಿ ಇರೋದು ನಾನು, ಕುಶಲ್ ಅವ್ರ ಮಮ್ಮಿ, ಹಾಗೆ ವಿಕಾಸ್, ವಿಕ್ಕಿ ಗೌಡ. ಸೊ ಬನ್ನಿ ಹೋಗೋಣ. ಸಿ ಇಂದ ಕೇಕ್, ಸಿ ಇಂದ ಬೇರೆ ಏನಾದ್ರು ಸಿಗುತ್ತಾ ನೋಡಿ. ಹಂಗೆ ಸಿ 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 ಇಷ್ಟು ರಶ್ ಅಲ್ಲಿ ಸಿ ಕಾರ್ನ್. ಓಕೆ ಓಕೆ, ಕಾರ್ನ್. ಸಿ ಇಂದ ಕಾರ್ನ್ ಅಥವಾ ಕೇಕ್, 2ರಲ್ಲಿ ಯಾವ್ದು ಬೇಗ ಸಿಗುತ್ತೆ ಅದಕ್ಕೆ ಹೋಗೋಣ ಅಂತ ಇದೀವಿ. ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ, ಸಿ ಇಂದ ಹಂಗೆ ಮೆನ್ಯೂ ನೋಡಿ, ಸಿ ಇಂದ ಏನೋ ಸಿಗುತ್ತೆ ಅಂತ. ಸಿ 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 ಕೇಕ್ ಇಂದ ಕಾರ್ನಿಗೆ ಬಂದಿದೀವಿ. ಸೊ ಇಲ್ಲ, ಸಿ ಬೇರೆ ಬೇರೆನೂ ಇದೆ. ಚಾಕ್ಲೇಟ್ ಸ್ಯಾಂಡ್ವಿಚ್ ಇದೆ, ಚಿಲ್ಲಿ ಚೀಸ್ ಇದೆ, ಯಾವ್ದಾರು ಒಂದು ಸಿ. ಕಾರ್ನ್ ಪಾವ್ ಬಜ್ಜಿ. ಅಣ್ಣ ಈ ಮೆನ್ಯೂ ನಿಮ್ದ? ಚೀಸ್ ವಡಪಾವ್ ಕೊಡಿ. ಹಾ, ಒಂದು ಎಷ್ಟು? ಹಾ, ಮೆನ್ಯೂ ಸಿ ಇಂದ ಬರೋ ಐಟಮ್ ಏನಿದೆ? ಚೀಸ್ ಸ್ಯಾಂಡ್ವಿಚ್ ಇದೆಯಾ? ಸೊ ಚೀಸ್ ವಡಪಾವ್ ಖಾಲಿ ಆಗಿದೆಯಂತೆ. ಸೊ ಚೀಸ್ ಸ್ಯಾಂಡ್ವಿಚ್ ಇದೆ. ಇವಾಗ ನೆಕ್ಸ್ಟ್ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡ್ತೀವಿ. ಚೀಸ್ ಸ್ಯಾಂಡ್ವಿಚ್ ಒಂದು. ಹಾ, ಫಸ್ಟ್ ಐಟಮ್ಗೆ ಸುಸ್ತಾಗಿದ್ದೇವೆ ನಾವು. ಅಂಡ್ ಕ್ಯಾಮ್ರಾಮನ್ ಬಂದು ಇವಾಗ ನಮ್ಮ ವಿಕ್ಕಿ.
ಫಸ್ಟ್ ಐಟಮ್ ಅಲ್ಲಿ 10 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಹೌದಾ? ಚೀಸ್ ಎಷ್ಟು ಹಾಕಿದ್ದಾರೆ? 100% ಜಾಸ್ತಿ ಡಿಸ್ಕೌಂಟ್ ಮಾಡಿ. ಚೀಸ್ ಬೇರೆ ಎಕ್ಸ್ಟ್ರಾ ಹಾಕಿದಾರಂತೆ, ಸೊ 10 ರೂಪೀಸ್ ಡಿಸ್ಕೌಂಟ್ ಬೇರೆ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಅಂಡ್ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು. 30 ಮಿನಿಟ್ಸ್ ಒಳಗೆ ಅಷ್ಟು ಆಲ್ಫಾಬೆಟ್ ಮುಗಿಸೋಣ. ಒಂದೇ ಚೇಂಜ್ ಸಿಗ್ತಾ ಇಲ್ಲ. ಚೇಂಜ್ ಇಲ್ಲ ಬರಲ್ಲ, ಬೇರೆ ಹೊಡ್ಕೊಂಡು ನೋಡಕ್. ಸಾರಿ, ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ ತಿನ್ಬೋದೇನೋ. ಆದ್ರೂ ಚೇಂಜ್ ಜನ ಏನಾದ್ರು 100 ರೂಪೀಸ್ ತರದ್ ಏನಾದ್ರು ಫಸ್ಟ್ ತಗೋಬೇಕು. ಕ್ಯಾಂಪಸ್ ಜ್ಯೂಸ್ ಅವ್ರು ನಮ್ಗೆ ರಿಜೆಕ್ಟ್ ಮಾಡ್ಬಿಟ್ರು ಚೇಂಜ್ ಇಲ್ಲ ಅಂತ. ಸೊ ಸಿ ಫಾರ್ ಚುರುಮುರಿಗೆ ಬಂದಿದ್ವಿ. ಅದು ಸಿಗದೆ ಇದ್ರೆ ಚೇಂಜ್ ಕೇಳಿದ್ರೆ ಏಮಾ ಏನ್ ಕ್ರೌಡು. ಕಾಫಿನ ಟ್ರೈ ಮಾಡಿ, 2 ತಗೋಬಿಡೋಣ. ಒಂದು ಚುರುಮುರಿ ಸಿ, 2 ಸಿ ಮುಗ್ದೋಗುತ್ತೆ. ಏನಂತ ಇಲ್ಲಿ ನಿಂತ್ಕೋತೀನಿ. ಇಲ್ಲ ಒಂದು ಚುರುಮುರಿ ಕೊಡಿ. ಒಂದು ಎಷ್ಟು? ಈಗ ನಾವು ಚುರುಮುರಿ ತಗೊಂಡಿದೀವಿ, 60 ಆಗಿದೆ. ನಮ್ಮ ಫಸ್ಟ್ ಖರ್ಚು ಮಾಡ್ತಿರೋದು 500 ಅಲ್ಲಿ. ಕಾಫಿ ಆರ್ಡರ್ ಮಾಡ್ತೀವಿ. ಸಿ ಫಾರ್ ಚಿಕ್ಕಮಂಗ್ಳೂರ್ ಕಾಫಿ ತಗೊಂಡಿದೀವಿ. ಇನ್ನೊಂದು ಸಿ ಫಾರ್ ಚುರುಮುರಿ. 2 ಸೀನು ಮುಗ್ದಿದೆ ನಮ್ದು. ಸಿ ಮುಗ್ದಿದೆ. ತಿನ್ನು ಮತ್ತೆ. ಫೈನಲಿ 2 ಸಿ ಮುಗೀತು. 2 ಸಿ ಮುಗೀತು. ತಿನ್ನು ಮತ್ತೆ ಫಸ್ಟ್ ಆಯ್ತು. ಪ್ರೆಷರ್ ಅಲ್ಲಿ ತಿನ್ನ ತುಂಬಾ ಕಷ್ಟ. ಸ್ಪೆಷಲ್ ಬಜ್ಜಿ ಅಂತ ಇದೆ ಆಯ್ತಾ? ಐ ಫಾರ್ ಐಸ್ ಕ್ರೀಮ್. ಈಗ ಐಸ್ ಕ್ರೀಮ್ ತಿನ್ಬೋಣ. ಡೆಸರ್ಟ್ ನ ಲಾಸ್ಟ್ ಅಲ್ಲಿ ಇಟ್ಕೋಬೇಕು. ಅಮ್ಮ ಅರ್ಧ ಗಂಟೆಯಲ್ಲಿ ಏನ್ ಲಾಸ್ಟ್ ನಡಿ, ಟೈಮ್ ಆಗ್ತಿದೆ. ನಮ್ಮ ಐಟಮ್ ರೆಡಿ ಆಗೋಕೆ ಸ್ವಲ್ಪ ನಮ್ಮ ಆರ್ಡರ್ ರೆಡಿ ಇದೆ. ಇವಾಗ ಹೋಗ್ತಾ ಇದೀವಿ, ಈಸ್ಕೊಂಡು ಆಮೇಲೆ ನೆಕ್ಸ್ಟ್ ಇದೇ ಸ್ಟಾಲ್ ಅಲ್ಲಿ ನಮ್ಗೆ ಆಲ್ರೆಡಿ 5 ಮಿನಿಟ್ಸ್ ಏನೋ ಆಗೋಗಿದೆ. ಸೊ ಸಿ ಕಾಮರ್ಸ್ ಅಲ್ಲಿ ಫಸ್ಟ್ ಲೆಟರ್ ಸಿ ಫಾರ್ ಚೀಸ್ ಸ್ಯಾಂಡ್ವಿಚ್. ಥ್ಯಾಂಕ್ ಯು ಸೋ ಮಚ್. ಅಂಕಲ್ ನಿಮ್ಮ ಹೆಸರು ಹೇಳಿ. ಸೋಮು ಅಂತ ಮೇಡಮ್. ಸೊ ಸೋಮು ಅಂಕಲ್ ನಮ್ಗೆ ಚೀಸ್ ಸ್ಯಾಂಡ್ವಿಚ್ ಅದು 10 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಅಂಕಲ್. ಫಸ್ಟ್ 500 ಇಲ್ಲಿ ಚೇಂಜ್ ಮಾಡಿಸ್ತಾ ಇದೀವಿ. ಚೇಂಜ್ ಇಲ್ಲ ಅಂತ ಇದ್ದಾರೆ. ಇಲ್ಲಿ ಚೇಂಜಿಗೆ ಪ್ರಾಬ್ಲಮ್ ಆಗಿದೆ. ಫ್ರೀಯಾಗಿ ಒಂದು ವಾಟರ್ ಬಾಟಲ್ ಕೂಡ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಅಂಡ್ ಚೀಸು ಮಯೋನೀಸು ಎಲ್ಲ ಜಾಸ್ತಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನಮ್ಗೆ ಇಲ್ಲೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ನೆಕ್ಸ್ಟ್ ಐಟಮ್ಸ್ ತಿನ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಯಾರು ಫುಡ್ ಸ್ಟಾಲ್ಗೆ ಬಂದ್ರೆ ನಾನು ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈ ಸ್ಟಾಲಿಗೆ ಬನ್ನಿ, ಮರಿಬೇಡಿ. ಬಾಂಬೆ ಚಾಟ್ಸ್ ಹೌಸ್ ಅಂತ ಇದೆ. ಸೊ ನಾವು ಬೇಗ ಖಾಲಿ ಮಾಡಿ ನೆಕ್ಸ್ಟ್ ಐಟಮ್ಗೆ ಹೋಗ್ತೀವಿ. ಟೇಸ್ಟ್ ಹೆಂಗೆ ಹೇಳ್ಬೇಕು ನೀವು? ತುಂಬಾ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಚೀಸ್ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ, ಚೆನ್ನಾಗಿದೆ. ನಮ್ಮ ಕ್ಯಾಮ್ರಾಮನ್ಗೂ ತಿಳಿಸ್ಬೇಕು, ಬಿಕಾಸ್ ಅವ್ರು ನಮ್ಮ ಟೀಮಲ್ಲೇ ಇರೋದು. ಯಾಕಂದ್ರೆ ನಮ್ಗೆ ಒಂದು ಲೆಟರ್ ಎಕ್ಸ್ಟ್ರಾ ಇದೆ ಕಾಮರ್ಸ್ ಅಲ್ಲಿ, ಅದಕ್ಕೆ ಒಂದು ಪವರ್ ಜಾಸ್ತಿ ಬೇಕು ಅಂತ. ಚೆನ್ನಾಗಿದೆ. ನಮ್ಮ ವಿಕಿ ಅವ್ರದ್ದು ಯಾವಾಗ್ಲೂ ಒಂದೇ ಡೈಲಾಗು, ಏನಂತ? ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮಿಗೆ ಹೋಗೋಣ. ನೆಕ್ಸ್ಟ್ ಲೆಟರ್ ಬಂದು ಓ ಇಂದ ಏನ್ ಹುಡ್ಕೋಣ. ಸೊ ಇರಿ, ಬೇಗ ತಿಂದು ಮುಗಿಸ್ಬಿಡ್ತೀವಿ. ಈ ರಶ್ ಅಲ್ಲಿ ಯಾವ ಅಂಗಡಿಗಳು ಕಾಣಿಸ್ತಿಲ್ಲ. ಲೆಟರ್ ಗಳೇ ಫಸ್ಟ್ ಆಫ್ ಆಲ್ ಮರ್ತೋಗ್ತಿದೆ. ಸದ್ಯ ಸ್ವಲ್ಪ ಉಸಿರಾಡಕ್ಕಾದ್ರೂ ಜಾಗ ಇದೆ. ಎಸ್ ಫಾರ್ ಸ್ಪೆಷಲ್ ಬಜ್ಜಿ. ಯಾವ ಇವೆಲ್ಲ? ಎಸ್ ಫಾರ್ ಸ್ಪೈಸಿ ಬಜ್ಜಿ. ಬಜ್ಜಿ ಎಷ್ಟು? 30 ರೂಪಾಯಿ ಕೂಡ ಕೇಳು. ಬೇಡ, ಹಾಫ್ ಪ್ಲೇಟ್ 40 ರೂಪಾಯಿ. 200 ಇದೆ. 200 ಇದೆ. 10 ರೂಪಾಯಿ. ಬಾರ್ಗೇನ್ ಮಾಡಿ 10 ರೂಪಾಯಿ ಬಜ್ಜಿ ತಗೊಂಡಿದ್ವಿ. 60 ರೂಪಾಯಿಂದ 10 ರೂಪಾಯಿ ತಗೊಂಡಿದ್ವಿ. ಎಷ್ಟು? 60.
ಬಾರ್ಗೇನ್ ಮಾಡಿ 10 ರೂಪಾಯಿ ಬಜ್ಜಿ ತಗೊಂಡಿದ್ವಿ, 60 ರೂಪಾಯಿಂದ 10 ರೂಪಾಯಿ ತಗೊಂಡಿದ್ವಿ. 10 ರೂಪಾಯಿ ಹೇಳ್ಬೇಡ, ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈಗ ಎಷ್ಟು ಮುಗಿಸಿದೀವಿ, ಸ್ಪೆಷಲ್ ಬಜ್ಜಿ ತಗೊಂಡಿದೀವಿ. ಈಗ ಅಲ್ಲ, ಸ್ಪೈಸಿ ಬಜ್ಜಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸಿಕ್ಕಾಬಟ್ಟೆ ಬಿಸಿ ಇದೆ, ಹೆಸರು ತಕ್ಕಂಗ್ ಸ್ಪೈಸಿ ಇಲ್ಲ. ಈಗ SC ಆಗೋಗಿದೆ. ಈಗ IEN 3 ಲೆಟರ್ಸ್ ಇರೋದು ನಮ್ಗೀಗ. 4 ಐಟಮ್ ತಿನ್ಬೇಕು, ಇನ್ನ ನಾವು ಈ 2 ಇದೆ. ಎಗ್ಗಿಂದ ಏನಾದ್ರು ಇರುತ್ತಾ? ತಲೆ ಯಾವ ಲೆವೆಲ್ ಫ್ರೀಸ್ ಆಗಿದೆ ಅಂದ್ರೆ ಏನು ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ಲ ನನ್ಗೆ. ಸೊ ನೆಕ್ಸ್ಟ್ ಆಲ್ಫಾಬೆಟ್ O, ಕಾಮರ್ಸ್ ಅಲ್ಲಿ O ಇಂದ ಆಮ್ಲೆಟ್ ಬರುತ್ತೆ, ಆನಿಯನ್ ದೋಸೆ, ಓರಿಯೋ ಮಿಲ್ಕ್ ಶೇಕ್ ಇದೆಲ್ಲ ಬರುತ್ತೆ. ಸೊ ಈ ಮೂರಲ್ಲಿ ಯಾವ ಸಿಕ್ಕಿದ್ರು ಬೇಗ ತಿನ್ನೋಣ. ಸೊ ಬನ್ನಿ ಅದನ್ನ ಹುಡ್ಕೋಣ. ಅಷ್ಟೊಂದು ಸ್ಟಾಲ್ಸ್ ಇದೆ ಇದರಲ್ಲಿ. ಓರಿಯೋ ಇಲ್ಲಿ ಓರಿಯೋ ಮಿಲ್ಕ್ ವ್ಯಾಫಲ್ಸ್. ಓರಿಯೋ ಇಂದ ತುಂಬಾ O ಇಂದ 3-4 ಐಟಮ್ ಇದೆ. ಸೊ ಇದು ಯಾವ ಶಾಪು? ಇದೇ ಶಾಪು ಗೈಸ್. ನಮ್ಗೆ O ಇಂದ ಸಿಕ್ಕಿದೆ. ಸೊ ಕಮ್ ಲೆಟ್ಸ್ ಗೋ. ಓರಿಯೋ ಡಾರ್ಕ್ ವೇಫಲ್ಸ್ ಅಂತ ಇದೆ, 59 ರೂಪೀಸ್ ಇದೆ. ಅದನ್ನ ತಗೊಳ್ಳೋಣ ಈಗ. ಅಣ್ಣ ಓರಿಯೋ ಡಾರ್ಕ್ ವೇಫಲ್ಸ್ ಕೊಡಿ. ಸ್ವಲ್ಪ ಬೇಗ ಆಗಲ್ಲ, ಒಂದು 2 ಮಿನಿಟ್ಸ್ ವೇಟ್ ಮಾಡ್ಬೇಕಂತೆ. ಸೊ ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ನಾವು ಖಂಡಿತವಾಗ್ಲಿ ಶಾಪ್ನ ರೆಕಮೆಂಡ್ ಮಾಡ್ತೀವಿ. ಅಂಡ್ ನೋ ಪ್ರಮೋಷನ್, ಯಾವುದು ಫ್ರೀ ಆಗಿ ತಿಂತ ಇಲ್ಲ ಅಷ್ಟೇ. ನೋಡೋಣ, ಬೇಗ ಸಿಗ್ಲಿ. ನಮ್ಗೆ ಟೈಮ್ ಇಲ್ಲ, ಆಲ್ರೆಡಿ 10 to 15 ಮಿನಿಟ್ಸ್ ಆಗೋಗಿದೆ ಅನ್ಸುತ್ತೆ. ಚೆಕ್ ಮಾಡಬೇಕು. ಸೊ ನಾವೀಗ ಟೇಸ್ಟ್ ಮಾಡ್ತಾ ಇದೀವಿ. ಕ್ಯಾಮ್ರಾಮನ್ ಇದು ಫುಡ್ ನ ತೋರಿಸಿ. ಸೊ ಟೇಸ್ಟ್ ಮಾಡ್ತಾ ಇದೀವಿ. ಟೇಸ್ಟ್ ಮಾಡ್ಬಿಟ್ಟು ಅದು ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಡಾರ್ಕ್ ಚಾಕ್ಲೇಟ್ಸ್ ಮತ್ತೆ ಓರಿಯೋ ಕಸ್ಟಮರ್ಡ್ ಹಾಕಿದ್ದಾರೆ. ಅದ್ರ ಮೇಲ್ಗಡೆ ಒಂದು ಓರಿಯೋ ಇಟ್ಟಿದ್ದಾರೆ. ಒಳ್ಳೆ ಫ್ಲೇವರ್ ಇದೆ ಚಾಕ್ಲೇಟ್ ಕೂಡ. ಅಂಡ್ ಬಿಸಿ ಇದೆ, ಆ ಸ್ಮೆಲ್ ಒಂಥರ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ, ಘಮ ಅಂತ. ಸಖತ್ತಾಗಿದೆ. ಚಾಕ್ಲೇಟ್ ಬೈಟ್ ಅಂತೂ ತುಂಬಾ ಚೆನ್ನಾಗಿದೆ. ಬಂದು ಇನ್ನೊಂದ್ಸಲಿ ಟೇಸ್ಟ್ ಮಾಡ್ಕೊಂಡು ಹೋಗಿ. ನಗೆಟ್ಸ್, N ಫಾರ್ ನಗೆಟ್ಸ್. ಎಷ್ಟು? ಹಾಫ್ ಏನಿಲ್ಲ, ಬರೀ ಒಂದೇ, ಬರೀ ಫುಲ್. ಅಣ್ಣ ಹಾಫ್ ಪ್ಲೇಟ್ ಕೊಟ್ಬಿಡಿ ಪ್ಲೀಸ್. ಜಾಸ್ತಿ ತಿನ್ನಲ್ಲ, ಹಾಫ್ ಅಷ್ಟೇ. ಎಷ್ಟು ಬರುತ್ತೆ ಅಷ್ಟು ಕೊಡಿ. ಪರವಾಗಿಲ್ಲ, 40ಗೆ ಎಷ್ಟು ಬರುತ್ತೆ ಅಷ್ಟು ಕೊಡಿ ಅಷ್ಟೇ. ನಗೆಟ್ಸ್ ಎಷ್ಟು? 80ಗೆ ಎಷ್ಟು ಕೊಡ್ತಿದ್ರಿ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹಾಫ್ ಅಣ್ಣ. 80 ರೂಪಾಯಿಗೆ 4 ಪೀಸ್ ಕೊಡ್ತಿದ್ರಾ? ಬಹಳ ಮೋಸಪ್ಪ ಇಲ್ಲಿ. ಈಗ N ಮುಗಿತಾ ಇದೆ, ಇನ್ನ 2 E, ಒಂದು I ಉಳಿದಿದೆ. ಅಂಡ್ ವಿ ಆರ್ ಲೆಫ್ಟ್ ವಿತ್ ಇಲ್ಲೊಂದು 10 ಬರುತ್ತೆ. 300 ರೂಪೀಸ್ ಇನ್ನೂ ಉಳಿದಿದೆ. 10 ಅಂಡ್ 3 ಲೆಟರ್ಸ್ ಇರೋದು ಅಷ್ಟೇ. ಅದು ಬರೀ 2 E. ಐಸ್ ಕ್ರೀಮ್ 10 ರೂಪೀಸ್ ಅಲ್ಲಿ ಮುಗಿಸ್ತೀವಿ. ಈಗ ಯಾರೋ ನಮ್ಮ ಜ್ಯೋತಿ ಅಕ್ಕ ಅವರ ಕಾಲೇಜ್ ಅವರು 2 ಮಾರ್ಕ್ಸ್ ಕಮ್ಮಿ ಕೊಟ್ರು ಅಂತ ಹೇಳಿ ಅಳ್ತಿದ್ರಂತೆ ನಿಮ್ ಜೋಅಣ್ಣ ಅವರು. ನಗೆಟ್ಸ್ ಬಂತು. ಸೂಪರ್. ತಿಂದಿರೋದ್ರಲ್ಲಿ ಬೆಸ್ಟ್ ಅನ್ಸಿದ್ ನಗೆಟ್ಸ್. ಡವ್ ಮಾಡ್ತಾವಳೆ. ಲಿಟರಲಿ 42 ಪೀಸ್. ನಮ್ದು ನೆಕ್ಸ್ಟ್ ಐಟಮ್ ಇರೋದು ಮಲ್ಲಿಗೆ ಜಿಲೇಬಿ ತಗೋತಾ ಇದ್ದೀವಿ. ಎಲ್ಲೂ ಹುಡ್ಕೋದ್ ಬೇಡ, ಪಕ್ಕದಲ್ಲೇ ಇದೆ ಮಲ್ಲಿಗೆ ಜಿಲೇಬಿ ಅಂತ. ಅದೇನಂತ ಟ್ರೈ ಮಾಡೋಣ. ಮಲ್ಲಿಗೆ ಅಂತ ಹೆಸರಿಟ್ಟಿದಾರಲ್ವಾ, ಅದಕ್ಕೆ ಏನ್ ಸ್ಪೆಷಲ್ ಅಂತ ಕೇಳೋಣ. ಅವ್ರೆ ಮಲ್ಲಿಗೆ ಅಂತ ಇಟ್ಟಿದ್ದೀರಲ್ಲ ನೇಮ್, ಏನ್ ಸ್ಪೆಷಲ್? ನಮ್ ಚೆಫ್ ಸ್ಪೆಷಲ್ ಅದು. ಅಂದ್ರೆ ಮಲ್ಲಿಗೆ ಅಂತ ಯಾಕೆ ಇಟ್ಟಿದ್ದೀರಾ ಅದು ನೇಮ್? ಮಲ್ಲಿಗೆ ಅಂದ್ರೆ ಮೈಸೂರು ಅವರಲ್ಲ ನಾವು. ಮಲ್ಲಿಗೆ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ, ಲೇಡೀಸ್ ಗೆಲ್ಲ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ಟೇಸ್ಟ್ ಕೂಡ ಮಲ್ಲಿಗೆ ತರನೇ ಇರುತ್ತೆ. ಸೊ ನಾಳೆಯಿಂದ ಬಂದ್ರೆ ದೇಸಿಗೆ ಇನ್ನೂ ಕೂಡ ಸಿಗುತ್ತೆ.
ಅಂಡ್ ನನ್ಗೆ ಗೊತ್ತಿಲ್ಲ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಹಾರ ಮೇಳ ಇದ್ದಾಗಲೇ ಬನ್ನಿ ಅಂಡ್ ಫಸ್ಟ್ ಅದನ್ನ ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳ್ತೀವಿ. ಸೊ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂಡ್ ನಾನು ಹೇಳಿಲ್ಲ, ಅವರೇ ಸಬ್ಸ್ಕ್ರೈಬ್ ಮಾಡೋದು ಅಂಡ್ ಅವ್ರ ಅಮೌಂಟ್ ಕೂಡ ಇಸ್ಕೊತಿಲ್ಲ. ಸೊ ನಮ್ಗೆ ಅಮೌಂಟ್ ಸೇವ್ ಆಗಿದೆ. ಆಕ್ಚುಲಿ ಇದ್ರದ್ದು ಪ್ರೈಸ್ ಏನು ಅಂತ ಕೇಳೋಣ. ಓಕೆ, ಇದ್ರದ್ದು ಜಸ್ಟ್ 40 ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನೀವು ಟೇಸ್ಟ್ ಜ್ಯೂಸಿ ಆಗಿದೆ. ಸುಮ್ಮನೆ ಹೇಳ್ತಲ್ಲ, ನಿಜವಾಗ್ಲೂ ಜ್ಯೂಸಿ ಆಗಿದೆ. ಇನ್ನೂ ಬಿಸಿ ಇದೆ, ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಪೌಡರ್ ಏನು ಮಿಕ್ಸ್ ಮಾಡಿಲ್ಲ, ಕಲರಿಂಗ್ ಪೌಡರ್ ಏನು ಮಿಕ್ಸ್ ಮಾಡಿಲ್ಲ. ಒಳ್ಳೆ ಪಾಯಿಂಟ್ ಏನಂದ್ರೆ ಮಲ್ಲಿಗೆ ತರನೇ ಕಲರ್ ಮೇಂಟೈನ್ ಮಾಡಿದ್ದಾರೆ. ಲೈಕ್ ಯಾವುದೇ ಕಲರಿಂಗ್ ಮಿಕ್ಸ್ ಮಾಡಿಲ್ಲ, ಆರ್ಟಿಫಿಷಿಯಲ್ ಕಲರ್ ಅಥವಾ ಫುಡ್ ಕಲರು ಏನು ಮಿಕ್ಸ್ ಮಾಡಿಲ್ಲ. ಕಲರ್ ಮೇಂಟೈನ್ ಮಾಡಿದ್ದಾರೆ ನ್ಯಾಚುರಲ್ ಆಗಿ. ಚೆನ್ನಾಗಿದೆ, ಒಂಥರ ಫ್ರೆಶ್ ಆಗಿ ಮಾಡ್ತಿದ್ದಾರೆ ಇಲ್ಲಿ. ಅಂಡ್ ಬಿಸಿ ಕೂಡ ಇದೆ, ಇದು ಜ್ಯೂಸಿಯಾಗಿ ಕೂಡ ಇದೆ ಇದು. ಸೊ ನೀವು ಬಂದು ಟ್ರೈ ಮಾಡ್ಬೋದು. ಶಾಪ್ ನೇಮು ಏನು ಹಾಕಿಲ್ಲ ಅನ್ಸುತ್ತೆ, ಬಟ್ ದೇಸಿ ಗಿಣ್ಣು ಅಂತ ಹಾಕಿದ್ದಾರೆ. ನೀವು ನೋಡ್ಕೋಬಹುದು ಇದನ್ನ ಶಾಪು. ಇಲ್ಲಿ ಬಂದಾಗ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ನಿಮ್ಮ ಜಿಲೇಬಿ ಅಂಡ್ ನಾವು ತಿಂತ ನಮ್ ಕ್ಯಾಮ್ರಾಮನ್ ತಿನ್ಸೋದೇ ಮರ್ತೋಗ್ತಾ ಇದೀವಿ. ಸೊ ಕ್ಯಾಮ್ರಾಮನ್ ಒಂದು ಬೈಟು. ಕ್ಯಾಮ್ರಾಮನ್ ಹೇಗಿದೆ ಅಂತ ಇವಾಗ ಚೆನ್ನಾಗಿದೆ ನಾವು ಓಡ್ಬಿಟ್ಟು ಬೇರೆ ಏನಾದ್ರು ಹೇಳ್ಬೇಕು. ಹೇಗಿದೆ ಕ್ಯಾಮ್ರಾಮನ್? ಬೊಂಬಾಟ್ ವಾವ್ ಆಗಿದೆ ಅಂತೆ. ನಮ್ಮ ಕ್ಯಾಮ್ರಾಮನ್ ಹೊಸ ಡೈಲಾಗ್ ಬೇರೆ ಬಂದಿದೆ ಈಗ. ನೆಕ್ಸ್ಟ್ ಲೆಟರ್ ಏನಂದ್ರೆ ಕಾಮರ್ಸ್, ಡಬಲ್ ಎಂ ಇರೋದ್ರಿಂದ ನೆಕ್ಸ್ಟ್ ಲೆಟರ್ ಕೂಡ ಎಮ್. ಸೊ ಮಲ್ಲಿಗೆ ಜಿಲೇಬಿ ಆಗಿದೆ. ನೆಕ್ಸ್ಟ್ ಲೆಟರ್ ಎಮ್ ಇಂದ ಯಾವ ಫುಡ್ ಐಟಮ್ ಸಿಗುತ್ತೆ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ನೆಕ್ಸ್ಟ್ ಲೆಟರ್ ಕೂಡ ಎಮ್. ಸೊ ಹೋಗ್ತಾ ನೋಡೋಣ ಏನ್ ಸಿಗುತ್ತೆ ಅಂತ. ಎಮ್ ಇಂದ ಇದು ಮ್ಯಾಂಗೋ ಜ್ಯೂಸ್. ಸ್ವೀಟ್ ಬೇಡ, ಕಂಟಿನ್ಯೂಸ್ ಸ್ವೀಟ್ ತಿಂತಿದೀವಿ 2 ಐಟಮ್. ಸೊ ಸ್ವೀಟ್ ಬಿಟ್ಟು ಬೇರೆ ಖಾರ ಹುಡ್ಕೊಂಡು ಟ್ರೈ ಮಾಡ್ತೀವಿ. ಸಿಕ್ಕಿಲ್ಲ ಅಂದ್ರೆ ಸೊ ಮ್ಯಾಂಗೋ ಜ್ಯೂಸ್ಗೆ ಸ್ಟಿಕ್ ಆನ್ ಹಾಕ್ತೀವಿ. ಸೊ ಬನ್ನಿ ಹೋಗೋಣ. ಮಸಾಲಾ ಟೀ ಮಸಾಲಾ ಟೀ ಓಕೆ, ಟೀನೂ ಇದೆ, ಮಸಾಲಾ ಟೀ ಟ್ರೈ ಮಾಡೋಣ. ಏನೇನ್ ಸಿಗುತ್ತೆ ನೋಡೋಣ, ದಾರಿಲಿ ಏನ್ ಸಿಗುತ್ತೆ ಅಂತ. ಇಲ್ಲೇನೀಗ ಈ ಎಲ್ ಹುಡ್ಕು, ಎಗ್ಗದೇನು ಕಾಣಿಸ್ತಿಲ್ಲ ನನ್ಗೆ. ಇಲ್ಲ ಈ ಎಲ್ ಯಾರು ಹುಡ್ಕೋ. ನಿನ್ ಮುಖಕ್ಕೆ ಆವಾಗ್ಲಿಂದ ಒಂದ್ ಐಟಮ್ ಹುಡ್ಕಿದ್ಯಾ ನೀನು? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಈಸಿ ಬೈಟ್ಸ್ ಅಂತ ನೋಡೋಣ ಬಾ. ಅಲ್ಲಿ ಏನಿದೆ ಬಾ, ಅದು ಅಂಗಡಿ ಹೆಸರು. ಈಸಿ ಬೈಟ್ಸ್ ಅಂತ ಏನೋ ಇದೆ, ಫಸ್ಟ್ ಅಲ್ಲಿ ನೋಡ್ಕೊಂಡು. ವೋ, ಬರೀ 7 ನಿಮಿಷ ಇರೋದು. ಜನ್ನಿ ನಮ್ಗೆ ಈಗ ಏನು ಸಿಕ್ತಿಲ್ಲ, ಅಲ್ಲಿ ಈಗ ಹೋಗ್ಬಿಡೋಣ. ಶಿಸ್ತು. ಎಲ್ಲಿ? ಬಾ 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 ಬಾ, ಬೇಗ ಬೇಗ ಗುರು. ಈ ರಶಲ್ಲೇ ಅರ್ಧ ನಮ್ ಟೈಮ್ ಹೋಗ್ಬಿಡುತ್ತೆ. ಲೇ ಅಲ್ಲಿ ಏನೋ ಎಗ್ಗಿಡ್ಲಿ ಅಂತ ಇದೆ, ನೋಡ್ತ್ಯಾ? ಎಗ್ಗಿಡ್ಲಿ ಫುಲ್ ರಶ್ ಇದೆ. ಈಗ ಹೋದ್ರೆ ಇನ್ನು ಅರ್ಧ ಗಂಟೆ ಆದ್ಮೇಲೆ ಸಿಗಡ್ದು ನಮ್ಗೆ. ಏನ್ ಪಟ ನಡಿ. ಅದ್ರ ಮುಂದೆ ಏನ್ ಏನ್ ಎಗ್ ಬಿಟ್ರೆ ಇನ್ನೇನಿರುತ್ತೆ? ಈ ಆಹಾರ ಮೇಳಲ್ಲಿ ಈ ಲೆಟರ್ಗೆ ಬರ ಬಂದಿದೆ. ನಮ್ಗೆ ಈ ಫಾರ್ ಎಗ್ ಅಂತ ಅಷ್ಟೇ ಗೊತ್ತಿರೋದು, ಬಟ್ ಏನು ಡಿಶ್ ಸಿಗ್ತಾ ಇಲ್ಲ. ಎಗ್ ಬಿಟ್ಟು ಏನು ಗೊತ್ತಿಲ್ಲ ಬಾಯಿಗೆ. ಅಲ್ಲಿ ಎಗ್ಗು ಕಾಣಿಸ್ತಿಲ್ಲ. ಏನಿಲ್ಲ. ಆ ಕಡೆ ಈ ಕಡೆ ಏನಾದ್ರು ನೋಡು. ಏಮಾ ನಂಗೆ ನಮ್ಮನೆ ಅನ್ನ ಸಾಂಬಾರ್ ಬಿಟ್ರೆ ಏನು ಗೊತ್ತಿಲ್ಲ. ಎಲ್ಲಾ ಕಡೆ ಚಿಕನ್ ಮಟನ್. ಎಗ್ ಅವ್ರು ಏನ್ ಮಾಡ್ಬೇಕು? ನಾವ್ ಈ ಹುಡುಕ್ತಿರೋರು ಎಲ್ಲಿಗೆ ಹೋಗ್ಬೇಕು? ಸೈನ್ಸ್ ವರ್ಸಸ್ ಕಾಮರ್ಸ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಸೈನ್ಸ್ಗೆ ಅವಮಾನ ಈಗ ನಾವ್ ವಿನಾಗಿಲ್ಲ ಅಂದ್ರೆ. ಏಮಾ ಯಾವ್ದಾದ್ರು ನಾನ್ ವೆಜ್ಗೆನೆ ಹೋಗ್ಬಿಟ್ಟು ಬಾ ಒಂದ್ ಬಟ್ಟೆ ಕೊಡಿದ್ಕೊಂಡು. ಅಲ್ಲ ಏನು ಇರ್ಲಿ ಮೊಟ್ಟೆ ಇದೆ, ಚಿಕನ್ ಕಬಾಬ್ ಮೊಟ್ಟೆ ಇದೆ. ಬಾ ಒಂದ್ ಮೊಟ್ಟೆ ತಗೊಂಡ್ ಎಲ್ಲಿ ಅದು ಫುಲ್ ಕಾಂಬೋ. ಆ ರಶಲ್ಲಿ ನಮ್ಮ ಸಾನಿದು ಐಡಿಯಾ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಚೆನ್ನಾಗಿ ಕನ್ನಡದಲ್ಲಿ ಅಚ್ಚಕಾರದಲ್ಲಿ ಬರ್ದವ್ರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಚ್ಚಕಾರದಲ್ಲಿ ಬರ್ದವ್ರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. 130 ಕಾಂಬೋ ಮೊಟ್ಟೆ ಅಂತ. ಒಂದೇ ಒಂದ್ ಮೊಟ್ಟೆ 20 ರೂಪಾಯಿ ಕೊಡ್ಸ್ಬಿಡು. ಒಂದೇ ಒಂದು ಅವಕಾಶ ನೀವು ಕೊಡ್ಬೇಕಾಗಿತ್ತು. ಒಂದೇ ಒಂದು ಮೊಟ್ಟೆ 20 ರೂಪಾಯಿ ಕೊಟ್ಬಿಡೋದ್ರೆ ಅವ್ರ ನಮ್ಮ ಮಾವನ ಹೇಳು.
ಅಣ್ಣ ಒಂದೇ ಒಂದು ಮೊಟ್ಟೆ ಸಿಗುತ್ತಾ? ಬರೀ ಮೊಟ್ಟೆ ಸಿಗುತ್ತಾ? ಒಂದಾದ್ರು ಸರಿ, 2 ಆದ್ರೂ ಸರಿ. ಫೈನಲಿ ಮೊಟ್ಟೆ ಸಿಕ್ತು. 2 ಮೊಟ್ಟೆ 20 ರೂಪಾಯಿ. ಇಲ್ಲ ಒಂದೇ ಸಾಕು. 10 ರೂಪೀಸ್ ಕೊಡ್ತೀನಿ. 10 ರೂಪೀಸ್ ಕೊಡು. ಏನಿಲ್ಲ ಅಣ್ಣ, ಒಂದ್ ಮೊಟ್ಟೆ ಬೇಕಿತ್ತು. ನಿಮ್ ಅಂಗಡಿಯವ್ರ ಮೊಟ್ಟೆ ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಅಣ್ಣ 97 ಯೂಟ್ಯೂಬ್ ಅಲ್ಲಿ ಜೋ ಅಣ್ಣ 97 ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ತರ ಮಾತಾಡೋರು ಬೇಕಿತ್ತು. ಈಗ ನಾವು ಚಾಲೆಂಜ್ ಮಾಡ್ತಿದೀವಿ ಅಣ್ಣ, ಸೈನ್ಸ್ ಅಂತ ಲೆಟರ್ಸ್ ಅಲ್ಲಿ ಎಲ್ಲಾ ವರ್ಡ್ ತಿನ್ಬೇಕಿತ್ತು. ಸೊ ನಮ್ಗೆ ಎಸ್ ಇಂದ ಸ್ಪೈಸಿ ಬಜ್ಜಿ, ಎನ್ನಿಂದ ಆಲ್ಮೋಸ್ಟ್ ಎಲ್ಲ ಆಗಿದೆ. ಈ ಒಂದು ಬಾಕಿ ಇತ್ತು. ಸೊ ಈಗ ಎಗ್ ತಿಂದ್ರೆ ಪ್ರೋಟೀನ್. ನಗು ಬರ್ಲಿಲ್ವಾ? ಇನ್ನೊಂದು ಇಂದ ಬೇಕು. ಇನ್ನೊಂದು ಇಂದ ಈ ಯಾವ್ದು ಬರುತ್ತೆ? ಈ ಇಂದ ಇನ್ನೊಂದು ಯಾವ್ದು ಬರುತ್ತೆ ಗುರು? ಸ್ಪೆಷಲ್ ಬರೀ ತಿನ್ನೋದು. ಈ ಯಾವ್ದಪ್ಪ? ಎಗ್ ಬುರ್ಜಿ ಮಾಡ್ತೀರಾ ಇಲ್ಲಿ? ಹಾ, ಎಗ್ ಬುರ್ಜಿ ಇಲ್ಲಿ ಮಾಡಲ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ತುಂಬಾ ಸಪೋರ್ಟಿವ್ ಇದಾರೆ ಆಕ್ಚುಲಿ. ಹೋಗ್ತಾ ಇಲ್ಲ ಅಂತ ನಮ್ಗೆ ಲೆಟರ್ ಸಿಕ್ಕಿಲ್ಲ ಅಂತ ತುಂಬಾ ನೊಂದ್ಕೋತಿದ್ದಾರೆ. ಈ ತರ ಜನ ಸರಿಗೆ ಮೊಟ್ಟೆ ತಿನ್ಕೋಬೇಕ. ಕೆಪಾಸಿಟಿ ಇದೆಯಪ್ಪ. ಸೊ ಟೈಮ್ ಮುಗಿತಾ ಇದೆ. ಇ ಇದೆ, ಇನ್ನೊಂದು ಇದೆ ತೊಂದ್ರೆ ಗುರು. ಎಲ್ಲಿ ಹುಡ್ಕೋಣ ಈಗ? ಮತ್ತೆ ಇನ್ನೊಂದು ಮಶ್ರೂಮ್ ನಾಟಿ ಬಿರಿಯಾನಿ. ಜಿಲೇಬಿ ಹಿಡ್ಕೊಂಡೆ ಓಡಾಡ್ತಾ ಇದೀನಿ ನಾನು. ನೆಕ್ಸ್ಟ್ ಲೆಟರ್ ಎಂ ಇಂದ ಮಶ್ರೂಮ್ ಬಂದಿದೀವಿ ನಾವು. ಮಶ್ರೂಮ್ ಬಿರಿಯಾನಿ ಸಿಕ್ಕಿದೆ ಎಂ ಇಂದ. ಸೊ 2 ಕಂಟಿನ್ಯೂಸ್ ಸ್ವೀಟ್ ತಿಂದಿದೀವಿ. ಇವಾಗ ಸ್ಪೈಸಿ ಏನಾದ್ರು ತಿನ್ನೋಣ. ಅಂಡ್ ಟೈಮ್ ಆಗ್ತಾ ಇದೆ, ಇನ್ನ 10 ಮಿನಿಟ್ಸ್ ಇದೆ ನಮಗೆ. ಸೊ ಬೇಗ ತಿನ್ನೋಣ. ಮಶ್ರೂಮ್ ಬಿರಿಯಾನಿ ಇದೆ ಅಲ್ವಾ? ನಮ್ಗಿರೋದೇ 10 ಮಿನಿಟ್ಸ್. ಸರಿ ಆಯ್ತು, ಅವ್ರು 10 ಮಿನಿಟ್ಸ್ ಬರ್ತಿದೆ ಅಂದ್ರೆ ಅಷ್ಟೊಳಗೆ ಬೇರೆ ಲೆಟರ್ಸ್ ನ ತಿನ್ಕೊಂಡು ವಾಪಸ್ ಇಲ್ಲಿಗೆ ಬರೋಣ. ಬೇರೆ ಲೆಟರ್ಸ್ ತಿನ್ಕೊಂಡ್ಬರೋಣ. ಇನ್ನು ಯಾವ್ದಿದೆ? COMMERCE. ನೆಕ್ಸ್ಟ್ ಲೆಟರ್ ಈಗ ಹೋಗೋಣ. ಈಗ ಕಂಪ್ಲೀಟ್ ನೋಡುತ್ತೀವಿ. ನೋಡೋಣ ಏನ್ ಸಿಗುತ್ತೆ ಅಂತ. ಸರಿ, ಒಂದು ಐಸ್ ಕ್ರೀಮ್ ಎಷ್ಟು? ಸಿಕ್ಕಾಬಡೆ ಕಾಸ್ಟ್ಲಿ ಆಯ್ತು. ಬೇರೆ ಏನ್ ಲೆಟರ್ ಇದೆ? ನೊಂದೇ ಏನ್ 3 ಮಿನಿಟ್ಸ್ ಇದೆ. ಪಟ ತಗೋತೀವಿ. ಒಂದು ಐಸ್ ಕ್ರೀಮ್ ಅಣ್ಣ ಬೇಗ. ಒಂದೇನೆ ಇರೋದು, ಬೇರೆ ಇಲ್ವಾ? ಕಮ್ಮಿ ಯಾವ್ದು ಇಲ್ವಾ? 50 ಕೆಳಗಡೆ ಯಾವ್ದು ಇಲ್ವಾ? ಆಯ್ತು ಕೊಡಿ, ಬೇಗ ಕೊಡಿ. ಒಂದು ಫಾರ್ ಐಸ್ ಕ್ರೀಮ್. ಈಗ ಐಸ್ ಕ್ರೀಮ್ ತಿನ್ಕೊಂಡೆ ನೆಕ್ಸ್ಟ್ ಹೋಗ್ತಿದೀವಿ. ಎಲ್ಲ ಲೆಟರು ಆಗಿದೆ. ಇರೋದೊಂದೇ ಆಹಾರ ಬೈಕ್ ಮೊಣ್ಣಾಕ ಒಂದು ಇಲ್ಲ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಕ್ಕರು ಫುಲ್ ರೊಚ್ಗೆದಿದ್ದಾರೆ. ಇಂದ ಏನು ಸಿಕ್ಕಿಲ್ಲ ಅಂದ್ರೆ ಮುಗೀತು. ಅಂಗಡಿ ಎತ್ತರ್ ಬಿಡ್ತೀನಿ. ಇಂದ ಯಾವ ಸಿಕ್ಕಿಲ್ಲ ನಂಗೆ ಅಂದ್ರೆ ಒಲ್ಲ ಹೇಳಕ್ ಒಂದ್ 28 ಅಂಗಡಿ ಹಾಕೋರೆ. ಇಂದ ಒಂದ್ ಅಂಗಡಿ ಇಟ್ಟಿಲ್ವಲ್ಲ. ಬಾಬಾ 30 ಸೆಕೆಂಡ್ಸ್ ಇದೆ. ನಂಗೆ ಯಾಕೋ ಏನು ಸಿಗಲ್ಲ ಇಲ್ಲಿ. ಇಲ್ಲ ನಾವೇ ಏನಾದ್ರು ಫುಲ್ ಒಂದ್ ರೌಂಡ್ ಹಾಕ್ಬಿಟ್ವಿ. ನಮ್ಗೆ ಇಂದ ಏನು ಸಿಗ್ತಾ ಇಲ್ಲ. ಕಷ್ಟಪಟ್ಟು ಎಗ್ ಸಿಕ್ಕಿತ್ತು. ಈಗ ಇನ್ನೊಂದು ಬೇಕು. ಈಗ ನಾವ್ ಎಗ್ ಬಿರಿಯಾನಿ ತಗೊಳಕ್ ಹೋಗ್ತೀವಿ ಅಂದ್ರೆ ಅಲ್ಲಿ ಕ್ಯೂ ಅಲ್ಲಿ ಅರ್ಧ ಗಂಟೆ ಹೊಂಟೋಗ್ಬಿಡುತ್ತೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿ ಎಗ್ಗದು ಏನು ಐಟಮ್ ಇಲ್ಲ. ಈಗ ಏನು ಸಿಗ್ತಾ ಇಲ್ಲ. ಇಲ್ಲ ಏನು ಇಲ್ವಾ ಗೈಸ್?
ರೋಲ್ ಎಗ್ ರೋಲ್ ಗಿವ್ ಅಪ್ ಮಾಡೋ ಟೈಮಲ್ಲಿ ಏನೋ ರೋಲ್ ಅಂತಿದ್ದಾಳೆ ನೋಡೋಣ. ಓಡು ಬೇಗ. ವೆಜ್ ರೋಲ್ ಇದೆ ಅನ್ಕೋ ಮೇಡಮ್. ಇಲ್ಲೇ ಅವಾಗಲೇ ಇಲ್ಲೇ ಬಂದಿದ್ದು ವೆಜ್ ರೋಲ್ ಇದೆ, ಎಗ್ ರೋಲ್ ಇಲ್ಲ. ನನ್ಗೆ ವಡಾಪಾವ್ ತಿನ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಬಿಕಾಸ್ ನನ್ಗೆ ವಡಾಪಾವ್ ಅಂದ್ರೆ ಇಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ಊಟ್ಕಳ್ಳಿಲಿ ಒಂದು ಶಾಪ್ ಓಪನ್ ಮಾಡಿದ್ದಾರೆ. ಒಂದು 8 months ಏನೋ ಆಯ್ತು, ಇಲ್ಲ 1 year ಆಗಿರ್ಬೇಕು. ಚೆನ್ನಾಗಿ ಕೊಡ್ತಾರೆ. ಲೈಕ್ ತುಂಬಾ ಜಾಸ್ತಿ ಐಟಮ್ಸ್ ಇರಲ್ಲ, ಸಿಂಪಲ್ ಆಗಿ ಟೇಸ್ಟ್ ಆಸಮ್ ಆಗಿರುತ್ತೆ. ಸೊ ಅಲ್ಲಿ ತಿನ್ನೋದ್ರಿಂದ ನಂಗೆ ವಡಾಪಾವ್ ಫೇವ್ರೇಟ್ ಆಗ್ಬಿಟ್ಟಿದೆ. ಈಯಿಂದ ಎಗ್ ರಿಲೇಟೆಡ್ ಅಥವಾ ಏನಾದ್ರೂ ಹುಡುಕ್ಬೇಕು. ಈಯಿಂದ ಯಾಕೆ ಎಲ್ಲರೂ ಎಗ್ನ ಏನಾದ್ರೂ ಬಾಯ್ಕಟ್ ಮಾಡಿದಾರ? ಲೈಕ್ ಎಗ್ ಸಿಗ್ತಾ ಇಲ್ಲ, ಎಗ್ ಐಟಮ್ ಯಾವ್ದು ಸಿಗ್ತಾ ಇಲ್ಲ ನಮ್ಗೆ. ಸೊ ಈಯಿಂದ ನಮ್ಗೆ ಏನು ಸಿಗ್ತಾ ಇಲ್ಲ. ನಾವೇ ಹೋಗಿ ನಾನ್-ವೆಜ್ ಶಾಪಲ್ಲಿ ಎಗ್ ಇದೆಯಾ ಅಂತ ಕೇಳೋಣ. ಅವ್ರು ಯಾರು ಪ್ಲೇಟ್, ಸೊ ಇದು ಬ್ಯಾಡ್ ಮ್ಯಾನರ್ಸ್ ನಮ್ಗೆ ಗೊತ್ತು, ಬಟ್ ಯಾವ್ದೋ ಪ್ಲೇಟಲ್ಲಿ ಎಗ್ ಕಾಣ್ತಾ ಇದೆ. ಸೊ ಅದಕ್ಕೆ ಈ ಶಾಪಿಗೆ ಬಂದಿದ್ದೀವಿ. ಆಂಟಿ ಎಗ್ ಇದೆಯಾ? ಒಂದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಓಕೆ ನಮ್ಗೆ ಎಗ್ ಸಿಕ್ಕಿದೆ ಇವಾಗ. E4 ಎಗ್ ಆ್ಯಂಡ್ 10 rupees ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಚೇಂಜ್ ಇದೆ. ಚೇಂಜ್ ಭಾರಿ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ಕಡೆ. ಸೊ ಎಗ್ ಸಿಕ್ಕಿದೆ, E4 ಎಗ್. ಇಲ್ಲ ಒಂದು ಸ್ವಲ್ಪ ಬೇಗ. ಸೊ ಎಗ್ ತಿನ್ಬಿಟ್ಟು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಲೆಟರ್ ಹೋಗೋಣ. ಥ್ಯಾಂಕ್ ಯು. ಒಂದು ಮೊಟ್ಟೆ ಸಿಕ್ಕಿದೆ ನಮಗೆ, ಒಂದು ಎಗ್ ಸಿಕ್ಕಿದೆ. ಎಗ್ ಆಬ್ವಿಯಸ್ ಆಗಿ ಎಗ್ ಟೇಸ್ಟ್ ಇದೆ. ಲೈಕ್ ಏನ್ ಕಮೆಂಟ್ ಮಾಡ್ಬೇಕು ಗೊತ್ತಾಗಲ್ಲ. ಎಗ್ ಟೇಸ್ಟ್ ಇದೆ. ಕ್ಯಾಮ್ರಾಮನ್ನ ಮರ್ತು ನಾವೇ ತಿಂತಾ ಇದೀವಿ. ಸೊ ಕ್ಯಾಮ್ರಾಮನ್ಗೆ ಒಂದು ಬೈಟ್ ಕೊಡೋಣ. ಸೊ ಫುಲ್ ಹೊಟ್ಟೆ ಕ್ಯಾಮ್ರಾಮನ್ ತಿನ್ಸಿದೀವಿ. ಕ್ಯಾಮ್ರಾಮನ್ ಟೇಸ್ಟ್ ಹೇಗಿದೆ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರು ಅವರು, ನಮ್ಮ ಹೊಟ್ಟೆ ಯಾಕೆ ಉರಿಸ್ತಾವ್ರು ಅಂತ ಅವ್ರ ಮನದಾಳದ ಮಾತು. ಫೈನಲಿ ಈರುಳ್ಳಿ ದೋಸೆ ಇದೆಯಾ? ಈರುಳ್ಳಿ ದೋಸೆ E4 ಈರುಳ್ಳಿ ದೋಸೆ. ಆದ್ರೂ ಇದು ನೋಡಿದವ್ರು ನಮ್ಗೆ ಆಲ್ಫಾಬೆಟ್ ಬರಲ್ಲ ಅನ್ಕೋತಾರೆ. ಇಂಗ್ಲಿಷ್ ಅಲ್ಲಿ ಆನಿಯನ್ ದೋಸೆ. ಓ, ಇಲ್ಲಿಂದ ಬೇಕಾಗಿತ್ತು ನಮ್ ಕಡೆ ಈರುಳ್ಳಿ ದೋಸೆ ಅಂತಾನೆ ಹಾಕೋದು. ಎಷ್ಟು? ಅಮ್ಮ ಬಾಯಲ್ಲಿ ಈರುಳ್ಳಿ ದೋಸೆ ಕೊಟ್ಟಿದ್ದೀನಿ ಅಂತ ಕೇಳು. ಎಲ್ಲಿ ಈರುಳ್ಳಿ ದೋಸೆ ಎಷ್ಟು? ಒಂದು. ಸೊ ಪಕ್ಕದ ಅಂಗಡಿಯವರು ಒಂದು ಈರುಳ್ಳಿ ದೋಸೆಗೆ 100 rupees ಅಂದ್ರು. ಈ ಪಕ್ಕದ ಅಂಗಡಿಯವರು 50 rupees ಕೊಟ್ಟಿದ್ದಾರೆ. ಸೊ ಚಾಲೆಂಜ್ ನ ಮುಗಿಸ್ತಾ ಇದೀವಿ. ಲಾಸ್ಟ್ ಲೆಟರ್ನ ಪಕ್ಕದ ಅಂಗಡಿಯವರು ನಮ್ಗೆ 100 rupees ಕೇಳಿದ್ರು. ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ಟು ಈ ಕಡೆ ಅಂಗಡಿ 50 ರೂಪಾಯಿ ಇಸ್ಕೊಂಡು ಒಂದು ದೋಸೆ ಇಸ್ಕೊತಿದ್ವಿ. ನಮ್ಮ ಜಾನ್ವಿ ಅವರ ರೈಟ್ ಸೈಡ್ ಇರೋ ಸಿಸ್ಟರ್ಸ್ ನೋಡಿ ನಮ್ಮ ಕಾನ್ವೆಂಟ್ ಸಿಸ್ಟರ್ಸ್ ನೆನಪಾಗ್ತಿದ್ದಾರೆ. ನೇಮ್ ಆಫ್ ಫಾದರ್ ಅಂಡ್ ಸನ್ ಅಂಡ್ ಹೋಲಿ ಸ್ಪಿರಿಟ್. ಆಮೇಲೆ ಮೈಸೂರಲ್ಲಿ ಈಗ ಶಾಲ್ ಇಟ್ಕೊಂಡು ಮಾಡ್ತಿದ್ದೀರಾ? ಹೌದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೌದು, ಜೈ ಮೈಸೂರು. ನೆಕ್ಸ್ಟ್ ಲೆಟರ್ ಏನಾಗಿದೆ? ಸಿ ಆಗಿದೆ, ಓ ಆಗಿದೆ, ಎಂ ಆಗಿದೆ, M1 ಬಾಕಿ ಇದೆ, ಇ ಆಗಿದೆ, ಆರ್ ಇಂದ ನಾಲೆಜ್ ಸೈಡ್ ಇದೀವಿ. ಮತ್ತೆ ವಾಪಸ್ ಹೋಗೋಣ. ಆರಿಂದ ಏನಾದ್ರು ನನ್ಗೆ ಇಷ್ಟ ಆಗೋದು ಏನಾದ್ರು ಸಿಗ್ಲಿ. ನಮ್ ಕ್ಯಾಮ್ರಾಮನ್ ರೊಟ್ಟಿ ಹೇಳ್ತಾ ಇದಾರೆ. ಸೊ ಆರಿಂದ ರೊಟ್ಟಿ ತಿನ್ನೋದಕ್ಕೆ ಹೋಗ್ತಿದೀವಿ. ನೋಡೋಣ ಯಾವ ರೊಟ್ಟಿ ಸಿಗತ್ತೆ ಅಂತ. ಅಂಡ್ ಅಫ್ಕೋರ್ಸ್ ಸ್ವಲ್ಪ ರಶ್ ಕಡಿಮೆ ಆಗಿದೆ ಇವಾಗ ನಾವಿರೋ ಜಾಗದಲ್ಲಿ. ಅಂಡ್ ಟೈಮು ಆಲ್ರೆಡಿ ಆಗ್ತಾ ಇದೆ. ನನ್ಗನ್ಸುತ್ತೆ ನಾವು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೋತಿದೀವೇನೋ ಅಂತ. ರೊಟ್ಟಿ ಎಲ್ಲಿದೆ? ರೊಟ್ಟಿ ಸಿಕ್ತು. ರೊಟ್ಟಿ ಅಂದ್ರೆ ಬರೀ ಆರಿಂದ ಬರೀ ರೊಟ್ಟಿ ಅಂತ ಇಲ್ವಲ್ಲ ಇಲ್ಲೆಲ್ಲ. ಅಕ್ಕಿ ರೊಟ್ಟಿ ಅಂತ ಇದೆ. ಬರುತ್ತಲ್ವಾ?
ಅಕ್ಕಿ ರೊಟ್ಟಿ ಎ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಬರೀ 6 ಬರ್ಬೇಕು ನಮ್ಗೀಗ. ರಾಗಿ ರೊಟ್ಟಿ ಅಂತ ಹೇಳ್ತಿದ್ದಾರೆ. ರಾಗಿ ರೊಟ್ಟಿ ಎಲ್ಲಿಂದ ಹುಡ್ಕೋಣ ಇವಾಗ? ಸೊ ಆರ್ ರಾಗಿ ದೋಸೆ, ರವೆ ದೋಸೆ. ಓಕೆ, ದೋಸೆ ಸಿಕ್ಕಿದೆ ನಮ್ಗೆ ಇವಾಗ. 6 ರಾಗಿ ದೋಸೆ ಹಾಗೆ ರವೆ ದೋಸೆ ಸಿಕ್ಕಿದೆ. ಯಾವ ಟ್ರೈ ಮಾಡೋಣ ಅಂದ್ರೆ ರಾಗಿ ದೋಸೆ. ಅಣ್ಣ ರಾಗಿ ದೋಸೆ ಇದೆಯಾ? ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇಜಾರಾಗಿದೆ ಬಿಕಾಸ್ ರಾಗಿ ದೋಸೆ ಹಾಗೆ ರವೆ ದೋಸೆ 2 ಖಾಲಿಯಾಗಿದೆ. ನೆಕ್ಸ್ಟ್ 6 ಸೊ 6 ಏನಿದೆ ಇಷ್ಟು ತನಕ ಈ ಸಿಗ್ಲಿಲ್ಲ. ಇವಾಗ ರಾಗಿ ರೊಟ್ಟಿ ಇದೆ. ಓಕೆ, ನಮ್ಮ ಕ್ಯಾಮ್ರಾಮನ್ ಹೇಳಿದಾಗೆ ರಾಗಿ ರೊಟ್ಟಿ ಇದೆ. ಅಣ್ಣ ರಾಗಿ ರೊಟ್ಟಿ ಇದೆಯಾ? ಒಂದು ಪ್ಲೇಟ್ ಕೊಡಿ. ಎಷ್ಟು? ರಾಗಿ ರೊಟ್ಟಿ ಸಿಕ್ಕಿದೆ ಅಂಡ್ 40 ರೂಪೀಸ್ ಒಂದು ಸಿಂಗಲ್ ರೊಟ್ಟಿಗೆ. ಅದನ್ನ ತಿನ್ನೋಣ. ಮೇಬಿ ನಮ್ಮ ರಾಗಿ ರೊಟ್ಟಿ ರೆಡಿಯಾಗಿದೆ ಅನ್ಸುತ್ತೆ. ರೆಡಿಯಾಗಿದೆ. ರಾಗಿ ರೊಟ್ಟಿ ಜೊತೆಗೆ ಏನ್ ಹಾಕಿದ್ರೆ? ಶೇಂಗಾ ಚಟ್ನಿ. ಓಕೆ, ರಾಗಿ ರೊಟ್ಟಿ ಜೊತೆಗೆ ಶೇಂಗಾ ಚಟ್ನಿ ಹಾಕೊಡ್ತಾ ಇದ್ದಾರೆ. ಈ ಕಾಂಬಿನೇಷನ್ ನಾನು ಟ್ರೈ ಮಾಡಿರ್ಲಿಲ್ಲ. ಆಕ್ಚುಲಿ ರಾಗಿ ರೊಟ್ಟಿನ ಟ್ರೈ ಮಾಡಿಲ್ಲ. ರಾಗಿ ದೋಸೆ ತಿಂದಿದ್ದೀವಿ ನಾವು. ನಮ್ಮ ಮನೇಲಿ ರಾಗಿ ದೋಸೆ ಮಾಡ್ಕೊಡ್ತಾರೆ ಅಮ್ಮ. ಅದ್ರ ಜೊತೆಗೆ ಪಲ್ಯ ಅಥವಾ ಚಟ್ನಿ ಇರುತ್ತೆ. ಹಾಗೆ ಎಣ್ಗಾಯಿ ಪಲ್ಯ ಕೂಡ ಹಾಕಿದಾರಂತೆ. ಕ್ಯಾಮ್ರಾದಲ್ಲಿ ಫುಡ್ನ ತೋರಿಸಿ. ಸೊ ರಾಗಿ ರೊಟ್ಟಿ, ಬದನೆಕಾಯಿ, ಎಣ್ಗಾಯಿ ಪಲ್ಯ ಹಾಗೆ ಶೇಂಗಾ ಚಟ್ನಿ ಪುಡಿ ಹಾಕಿದ್ದಾರೆ. ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಶಾಪ್ನ ರೆಕಮೆಂಡ್ ಮಾಡ್ತೀವಿ. ಸಖತ್ ಬಿಸಿ ಇದೆ, ಸುಡ್ತಾ ಇದೆ. ನೀವು ತಿನ್ನಿ ಫಸ್ಟು. ಹೇಗಿದೆ ಅಂತ ಹೇಳಿ. ಹಾನೆಸ್ಟ್ ರಿವ್ಯೂ ಬರಬೇಕು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಚೆನ್ನಾಗಿದೆ. ರಾಗಿ ರೊಟ್ಟಿನೂ ಕೂಡ ಚೆನ್ನಾಗಿದೆ. ಎಣ್ಗಾಯಿ ಪಲ್ಯ ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಾನು ಸುಡ್ತಾ ಇದೆ. ಕೆಳಗಿಡೋಣ. ಕರೆಂಟ್ ಹೊಟ್ಟೋಯ್ತು ಗೈ. ಕೆಳಗಿಟ್ಟಿದ ತಕ್ಷಣ ಕರೆಂಟ್ ಹೋಗಿದೆ. ನಾನಿವಾಗ ಹಂಗೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಸಿಕ್ಕಾಬಡೆ ಬಿಸಿ ಇದೆ ಬಿಕಾಸ್ ಇವಾಗ ಮಾಡಿರೋದು. ಆ್ಯಂಡ್ ನನಗೆ ಎಣ್ಗಾಯಿ ಪಲ್ಯ ನಮ್ಮ ಅಮ್ಮ ಮಾಡೋದು ತುಂಬ ಇಷ್ಟ. ಸಕ್ಕದಾಗಿ ಮಾಡ್ತಾರೆ ಎಣ್ಗಾಯಿ ಸಾಂಬಾರು ಪಲ್ಯ. ಗೈಸ್, ನನಗೆ ಎಣ್ಗಾಯಿ ಪಲ್ಯ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾನು ಟ್ರೈ ಮಾಡಲ್ಲ. ಡಿಫ್ರೆಂಟ್ ಟೇಸ್ಟ್ ಇದೆ. ನನಗೆ ನಮ್ಮ ಹಳ್ಳಿಲಿ ಹುಳಿ ಸಾಂಬಾರು ಮಾಡ್ತಾರಲ್ವಾ, ಆ ಟೇಸ್ಟ್ ಬರ್ತಿದೆ ಎಣ್ಗಾಯಿ ಪಲ್ಯ. ಆ್ಯಂಡ್ ಶೇಂಗಾ ಪುಡಿ ಜೊತೆಗೆ ಟ್ರೈ ಮಾಡೋಣ. ಶೇಂಗಾ ಪುಡಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಸ್ಪೈಸಿಯಾಗಿ. ಏನಿದೆ, ಶೇಂಗಾ ಪುಡಿ ತಿಂತೀವಲ್ವಾ, ಬಾಯಲ್ಲಿ ಮೇಲುಗಡೆ ಅಂದರೆ ಅದೆಲ್ಲ ಸ್ಟಿಕ್ ಆಗಿಬಿಡುತ್ತೆ. ಸೊ ನಿಧಾನಕ್ಕೆ ತಿನ್ಬೇಕು. ಬಟ್ ನಮ್ಗೆ ಟೈಮ್ ಇಲ್ಲ. ಕ್ಯಾಮ್ರಾಮನ್ನ ಮರ್ತೋಗಿದ್ವಿ. ಸಾರಿ ಕ್ಯಾಮ್ರಾಮನ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಕ್ಯಾಮ್ರಾಮನ್ ಹೇಗಿದೆ ಅಂತ ಹೇಳ್ಬೇಕು. ನಮ್ದು ಒಂದೇ ಡೈಲಾಗ್ ತಾನೆ ಗೊತ್ತಾನೆ. ಇನ್ನು ಟೇಸ್ಟ್ ಮಾಡಕ್ಕಾರೆ ಲಾಸ್ಟ್ ಇಯರ್ ವ್ಲಾಗ್ ಚೆಕ್ ಮಾಡಿ ನೋಡ್ಬೋದು ಬೇಕಾದ್ರೆ, ಬಿಕಾಸ್ ಟೇಸ್ಟೇ ಮಾಡ್ದೇನೆ ಹೇಗಿದೆ ಅಂತ ಹೇಳ್ತಾ ಇದ್ರು. ಅಂಡ್ ಈ ವರ್ಷ ಟೇಸ್ಟ್ ಮಾಡೋದಕ್ಕೆ ಟೈಮ್ ಕೊಡಿ ಅಂತ ಕೇಳ್ತಾ ಇದಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ನಮ್ಮ ಕ್ಯಾಮ್ರಾಮನ್ ಬಿಹೇವಿಯರ್ ಅಲ್ಲಿ. ಹೇಗಿದೆ ಅಂತ ಇವಾಗ ಕೇಳೋಣ. ಎಲ್ಲ ಗಿರ್ರ ಅಂತೈತೆ. ನನಗೆ ನಿಜ ಇದು ಟೇಸ್ಟ್ ಅಂದ್ರೆ ಅಷ್ಟು ಗೊತ್ತಾಯ್ತಲ್ಲ. ಇದು ಇನ್ನೊಂದು ಬೈಟ್ ತಿನ್ಸನೆ ಇದೆ, ಟೇಸ್ಟ್ ಗೊತ್ತಾಗುತ್ತೆ ಆಗ. ನಮ್ಮ ಕ್ಯಾಮ್ರಾಮನ್ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂತ ಇನ್ನೊಂದು ಬೈಟ್ ತಿನ್ಸ್ತಾ ಇದೀವಿ. ಅವರಿಗೆ ಎಣ್ಗಾಯಿ ಪಲ್ಯ ಜೊತೆಗೆ ಬೇಕಂತೆ. ಹೇಗಿದೆ ಕ್ಯಾಮ್ರಾಮನ್? ಚೆನ್ನಾಗಿದೆ. ಮತ್ತೆ ಅವ್ರದ್ದು ಅದೇ ಹಳೆ ಡೈಲಾಗು ಚೆನ್ನಾಗಿದೆ. ಇಲ್ಲಿ ಅಂಕಲ್ ನಮಗೋಸ್ಕರ ದುಡ್ಡು ವಾಪಸ್ ಕೊಟ್ಟು ಫ್ರೀಯಾಗಿ ನಮ್ಗೆ ಈರುಳ್ಳಿ ದೋಸೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಇವಾಗ ಜ್ಯೋತಿ ಅಕ್ಕ ನನ್ಗೆ ಅವ್ರದ್ದು ಫ್ರೀಯಾಗಿ ಪ್ರಮೋಷನ್ ಮಾಡ್ತಿರೋದಕ್ಕೆ ಸ್ವಲ್ಪ ಪೇಮೆಂಟ್ ಕಳಿಸ್ಬೇಕು. ನಮ್ ಫೈನಲ್ ವರ್ಡ್ ಈರುಳ್ಳಿ ದೋಸೆನ ಎಂಡ್ ಮಾಡ್ತಿದೀವಿ. 30 ಮಿನಿಟ್ಸ್ ಗಿಂತ ಜಾಸ್ತಿ ಆಗಿದೆ, ಬಟ್ ಏನು ಮಾಡಕ್ಕಾಗಲ್ಲ. ಈರುಳ್ಳಿ ಬೆಣ್ಣೆ ದೋಸೆ. ಪಾಪ ಅಂಕಲ್ ಅಷ್ಟು ಪ್ರೀತಿಯಿಂದ ಫ್ರೀಯಾಗಿ ದೋಸೆ ಕೊಟ್ಟಿದ್ದಾರೆ. ನನಗ್ ತಿನ್ಸ್ತಾಳೆ ಅನ್ಕೊಂಡೆ. ಫಸ್ಟ್ ನಮ್ಮ ಹೊಟ್ಟೆ
ಆಮೇಲೆ ಬೇರೆ ರೊಟ್ಟೆ ಗೈಸ್ ಎಲ್ಲ ಫ್ರೆಂಡ್ಸ್ ಹಿಂಗೆ ಚೆನ್ನಾಗಿದೆ ಸೂಪರ್. ಈಗ ನಾವು ಮಿಕ್ಕಿರೋ ಬಜೆಟ್ ಹೇಳ್ತಿದೀವಿ, ಶಾಕ್ ಆಗ್ಬೇಡಿ. ಅರ್ಧಕ್ಕರ್ಧ ದುಡ್ಡು ಮಿಕ್ಸ್ಕೊಂಡಿದೀವಿ. ಸೊ 250 ರೂಪೀಸ್ ಮಿಕ್ಕಿದೆ ನಮ್ದು. ಚಾಲೆಂಜ್ ಮುಕ್ತಾಯ ಇಲ್ಲಿಗೆ. 250 ರೂಪೀಸ್ ಮಿಕ್ಕಿದೆ. 30 ಮಿನಿಟ್ಸ್ಗಿಂತ ಜಾಸ್ತಿ ಆಯ್ತು, ಬಟ್ ಏನು ಮಾಡಕ್ಕಾಗಲ್ಲ. ಕಬಡ್ಡಿ ರಶ್ ಕೊಡೋದು ಎಲ್ಲ ಲೇಟ್ ಆಯ್ತು. ಸೊ ಈಗ ಅವ್ರು ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತಾರೆ ಅಂತ ನೋಡೋಣ. ಅವ್ರು ಎಷ್ಟು ಬಜೆಟ್ ಮಿಕ್ಸ್ಕೋತಾರ ನೋಡೋಣ. ಲೈಟ್ ಆಫ್ ಆಗಿದೆ. ಇನ್ನ 2 ಲೆಟರ್ ಬಾಕಿ ಉಳಿಯುತ್ತೆ. ಸಿ ಆದ್ಮೇಲೆ ಇ ಮತ್ತೆ ಎಂ. ಅಣ್ಣಂಗೆ ಪ್ರಾಮಿಸ್ ಮಾಡಿ ಬಂದಿದೀವಿ ಮಶ್ರೂಮ್ ಬಿರಿಯಾನಿಗೆ ಬರ್ತೀವಿ ಅಂತ. ಸೊ ಅಲ್ಲಿಗೆ ಹೋಗ್ತೀವಿ. ಲಾಸ್ಟ್ ಈ ಬಾರಿ ಕಷ್ಟ ಹುಡ್ಕೋದಿಕ್ಕೆ ಒಂದು ಎಗ್ ತಿಂದಿದೀವಿ. ಇನ್ನೊಂದು ಏನ್ ಮಾಡಬೇಕಂತ ನೋಡ್ತೀವಿ. ನಮ್ಮ ಹತ್ರ ತಲೆಯಲ್ಲಿದೆ, ಅದನ್ನೇ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ನನ್ನ ಪಾರ್ಟ್ನರ್ ತಲೆಯಲ್ಲಿ ಹಾಗೆ ಕ್ಯಾಮ್ರಾಮನ್ ತಲೆಯಲ್ಲಿ ಈಗಿಂದ ಯಾವುದೋ ಒಂದು ಫುಡ್ ಐಟಮ್ ಇದೆ ಅಂತ ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಎಗ್ ರೈಸ್ ಹೇಳ್ತಿದ್ದಾರೆ. ಎಗ್ ರೈಸ್ ಆಮ್ಲೆಟ್ ಹೇಳ್ತಿದೀವಿ. ಅಣ್ಣ ಚಿಲ್ಲಿ ಲೈಮ್ ಕಾರ್ನ್ ಬಂದಿದೆ. ಇದು ಯಾವ ಕಾರ್ನ್ ಅಂದ್ರೆ ಚಿಲ್ಲಿ ಲೈಮ್ ಕಾರ್ನ್. ಪೇಮೆಂಟ್ ಮಾಡಿದ್ರ ಅಣ್ಣ? 2 ಮೈಕಲ್ ಮಾತಾಡ್ತಾ ಇದೀನಿ. ನಾರ್ಮಲ್ ಕಾರ್ನ್ ಎಷ್ಟಿದೆ? ಸ್ವಲ್ಪ ಸಾಲ್ಟ್ ಜಾಸ್ತಿ ಅಂತ ಫೀಲ್ ಆಗ್ತಿದೆ ನನಗೆ. ಸಾಲ್ಟ್ ಫೀಲ್ ಆಗ್ತಿಲ್ಲ, ಬಟ್ ಸ್ಪೈಸಿ ಇದೆ. ಟೈಮ್ ಇಲ್ಲ, ಬೇಗ ಬೆಸ್ಟ್ 2 ಲೆಟರ್ ಮುಗಿಸೋಣ. ಮಿರ್ಚಿ ಗಿರ್ಮಿಟ್ ಅಂತ. ಗಿರ್ಮಿಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಸೊ ಕೇಳೋಣ. ಗಿರ್ಮಿಟ್ ಇದೆಯಾ? ಮಿರ್ಚಿ ಗಿರ್ಮಿಟ್. ಓಕೆ, ನಮ್ ಲಕ್ಕಿಗೆ ಮಿರ್ಚಿ ಗಿರ್ಮಿಟ್ ಸಿಕ್ಕಿದೆ 60 ರೂಪೀಸ್ ಅಂತೆ. ಅದು M4 ಮಶ್ರೂಮ್ ಬಿರಿಯಾನಿಗೆ ಹೋಗಿಲ್ಲ, ಬಿಕಾಸ್ ಟೈಮ್ ಆಗ್ತಾ ಇದೆ ಅಂಡ್ ಅವ್ರು ಇನ್ನೂ ತರಿಸಿಲ್ಲ. ಅವ್ರು ಇನ್ನೊಂದು 10 ಮಿನಿಟ್ಸ್ ಅಂತ ಇದ್ದಾರೆ. ಆದ ಕಾರಣ M4 ಮಿರ್ಚಿ ಗಿರ್ಮಿಟ್ನ ಟ್ರೈ ಮಾಡ್ತಾ ಇದೀವಿ. ಅಂಡ್ ಲಾಸ್ಟ್ ಲೆಟರ್ ಉಳಿಯುತ್ತೆ. ಇದಾದ ತಕ್ಷಣ ಈ ಲೆಟರ್ ಇಂದ ಏನಾದ್ರು ಹುಡುಕ್ತೀವಿ. ಅಟ್ಲೀಸ್ಟ್ ಏನೂ ಸಿಗಲಿಲ್ಲ ಅಂದ್ರೆ ಯಾವ್ದಾದ್ರು ಪ್ರೋಸೆಸ್ ಫುಡ್ ಏನಾದ್ರು ಲೈಕ್ ಪ್ಯಾಕ್ ಫುಡ್ ಏನಾದ್ರು ನೋಡ್ತೀವಿ. ಅಂಡ್ ಮಿರ್ಚಿ ಗಿರ್ಮಿಟ್ ಮಾಡ್ತಿದ್ದಾರೆ ನೋಡೋಣ. ಓಕೆ, ಗಿರ್ಮಿಟ್ ಅಂದ್ರೆ ಪುರಿಯಿಂದ ಐಟಮ್. ನಾನು ತಿಂದಿರಲಿಲ್ಲ. ಸೊ ಗಿರ್ಮಿಟ್ ರೆಡಿ ಆಗಿದೆ. ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಪಾರ್ಟ್ನರ್ ಕೂಡ ಟೇಸ್ಟ್ ಮಾಡಲಿ, ಆಮೇಲೆ ಇಬ್ಬರು ಒಟ್ಟಿಗೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ನನಗೆಲ್ಲ ಫುಡ್ ಇವತ್ತು ಯಾಕೋ ಜಾಸ್ತಿ ಎಕ್ಸ್ಟ್ರಾ ಸ್ಪೈಸಿ ಅನಿಸ್ತಾ ಇದೆ. ಸ್ವಲ್ಪ ಸ್ಪೈಸಿ ಇದೆ ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ. ಬಟ್ ಖಾರ ಸ್ವಲ್ಪ ಖಾರ ಜಾಸ್ತಿ. ಅಂದರೆ ಇದು ಫಸ್ಟ್ ಟೈಮ್ ತಿಂತಿರೋದಲ್ವ, ನನಗೆ ಇದು ಒರಿಜಿನಲ್ ಟೇಸ್ಟ್ ಇದೇನಾ ಅಥವಾ ಅಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸಖತ್ ಸ್ಪೈಸಿ ಇದೆ ನಿಜವಾಗ್ಲೂ. ನಂಗೊಂದು ಸ್ವಲ್ಪ ಹುಳಿ ಏನಾದರೂ ಬೇಕು ಅಂತ ಇದ್ರ ಜೊತೆಗೆ ಅನಿಸ್ತಾ ಇದೆ. ಅದು ಹುಳಿ ಅಥವಾ ಸ್ವೀಟ್ ಏನಾದರೂ, ಬಟ್ ಇದ್ರದ್ದು ಒರಿಜಿನಲ್ ಟೇಸ್ಟ್ ನಂಗೆ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಐಟಮ್, ಲಾಸ್ಟ್ ಐಟಮ್, ಈ ಕಡೆಗೆ ಹೋಗೋಣ. ನಮ್ಮ ಕ್ಯಾಮ್ರಾಮನ್ ಬರ್ತದೆ, ಸಾರಿ. ನಮ್ಮ ಕ್ಯಾಮ್ರಾಮನ್ಗೆ ಇವಾಗ ಟೇಸ್ಟ್ ಮಾಡಿಸ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳ್ಬೇಕು ಇವಾಗ. ನಿಮ್ಗೆ ಗಿರ್ಮಿಟ್ ಯಾವತ್ತಾದ್ರೂ ಗಿರ್ಮಿಟ್ ತಿಂದಿದ್ದೀರಾ? ನಾವು ಇದೇ ಫಸ್ಟ್ ತಿಂತಾ ಇರೋದು. ಸೊ ಟೇಸ್ಟ್ ಹೇಗಿದೆ? ಟೇಸ್ಟ್ ಅದು ಗೊತ್ತಿದ್ರಲ್ವ ನಾನು ಹೇಳೋದು ಫಸ್ಟ್ ಟೈಮ್. ಸೊ ನಾವು ಗಿರ್ಮಿಟ್ ಯಾವತ್ತೂ ತಿಂದಿಲ್ಲ, ಒರಿಜಿನಲ್ ಟೇಸ್ಟ್ ಗೊತ್ತಿಲ್ಲ. ಸೊ ಹೆಂಗೆ ಎಕ್ಸ್ಪ್ರೆಸ್ ಮಾಡೋಕಂತ ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗಿದೆ. ಲೈಕ್ ನನಗೆ ಅಂದರೆ ನಾವು ಚುರುಮುರಿ ತಿಂದಿದ್ದೀವಿ ಅಲ್ವಾ, ಸೊ ಹುಳಿ ಅಥವಾ ಸ್ವೀಟ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಓಕೆ, ನೆಕ್ಸ್ಟ್ ಲೆಟರ್ಗೆ ಹೋಗೋಣ. ಈಯಿಂದ ಲೈಟ್ಸ್ ಆಫ್ ಆಗೋಗಿದೆ ಗೈಸ್, ಬಿಕಾಸ್ ಟೈಮ್ ಆಗೋಗಿದೆ. ಒಂದು ಆಮ್ಲೆಟ್ ತಗೋಬಿಡೋಣ ನೋಡಿ. ಈಯಿಂದ ಆಮ್ಲೆಟ್ ತಗೊಳ್ಳೋಣ ಅಂತಿದ್ರೆ, ಎಗ್ ಆಮ್ಲೆಟ್. ಬಟ್ ಎಲ್ಲೂ ಆಮ್ಲೆಟ್ ಮಾಡೋ ಥರ ಕಾಣ್ತಾ ಇಲ್ಲ. ಸೊ ಎಲ್ಲ ಕಡೆ ಗೈಸ್ ನಮಗೆ ಈ ಲೆಟರ್ ಸಿಕ್ತಿಲ್ಲ. ಈ ಎಗ್ ಇಡ್ಲಿ ಇದೆ ಇಲ್ಲಿ, ಸುಮಾರು ಎಗ್ ಇಡ್ಲಿ ಅಂತ ಇದೆ, ಕೇಳೋಣ. ಆ್ಯಂಡ್ ಏನಂದ್ರೆ ನಾವು ಫಸ್ಟ್ ನಾನ್ ವೆಜ್ ಸೈಡ್ ಬಂದಿದ್ರೆ ಇಷ್ಟೊತ್ತಿಗೆ ನಮ್ಮದು ಕಂಪ್ಲೀಟ್ ಆಗ್ತಿತ್ತು. ಬಿಕಾಸ್ ಈಯಿಂದ ಇಲ್ಲಿದೆ ನಾನ್ ವೆಜ್ಜಲ್ಲಿ ಎಗ್ ಇಡ್ಲಿ ಇದೆ. ಸೊ ಎಗ್ ಇಡ್ಲಿನ ಆರ್ಡರ್ ಮಾಡೋಣ. ಒಂದು ಎಗ್ ಇಡ್ಲಿ ಲಾಸ್ಟ್ ಐಟಮು. E4 ಎಗ್ ಇಡ್ಲಿ. ಫಸ್ಟ್ ಎಲ್ಲಿಗೆ ಬಂದಿದ್ರೆ ಎಷ್ಟು ಸಿಗ್ತಾ ಇತ್ತು. ಅಂಡ್ ನಾವ್ ಎಗ್ ಇಡ್ಲಿ ನೋಡಿ, ಎಗ್ ಇಡ್ಲಿ ಸಿಕ್ಕಿದೆ ಏನು ಅಂತ ಕ್ಯೂರಿಯಾಸಿಟಿ ಇರ್ಬೋದು. ಆಕ್ಚುಲಿ ಇದು ಲಾಸ್ಟ್ ಇಯರ್ ನಾವು ಟ್ರೈ ಮಾಡಿದ್ವಿ ಅನ್ಸುತ್ತೆ, ನಾನು ವಿಕ್ಕಿನೇ ಎಗ್ ಇಡ್ಲಿ ಟ್ರೈ ಮಾಡಿದ್ವಿ. ಸೊ ಲಾಸ್ಟ್ ಐಟಮ್.
ಇದು ಹೇಗಿದೆ ಅಂದ್ರೆ ಕಂಪ್ಲೀಟ್ ಇಡ್ಲಿನ ಅಲ್ಲ ಕಂಪ್ಲೀಟ್ ಎಗ್ನ ಇಡ್ಲಿ ಬೇಯಿಸ್ತಾರಲ್ವಾ ಆ ಪಾತ್ರೆಲಿ ಹಬ್ಬೆಲಿ ಬೇಯಿಸಿರೋದು. ಸೊ ಏನು ಇಡ್ಲಿ ಬ್ಯಾಟರ್ ಇಲ್ಲ ಅಂದ್ರೆ ಹಸಿಟ್ ಬ್ಯಾಟರ್ ಏನು ಇಲ್ಲ, ಬರೀ ಇದು ಕಂಪ್ಲೀಟ್ ಎಗ್ ಇದೆ. ಬ್ಯಾಟರ್ ಏನು ಇಲ್ಲ. ನಾನು ಅನ್ಕೊಂಡಿದ್ದೆ ಇಡ್ಲಿ ಹಸಿಟ್ ಜೊತೆಗೆ ಎಗ್ ಮಿಕ್ಸ್ ಮಾಡಿರ್ತಾರೆ ಅಂತ, ಬಟ್ ಇದು ಕಂಪ್ಲೀಟ್ ಎಗ್ ಹಬ್ಬೆಲಿ ಬೇಯಿಸಿರೋಂಥದ್ದು. ಸೊ ನಮ್ಮ ಲಾಸ್ಟ್ ಐಟಮ್ ಕೂಡ ಆಗಿದೆ. ಕ್ಯಾಮ್ರಾಮನಿಗೆ ಒಬ್ರಿಗೆ ತಿನ್ನಿಸ್ಬೇಕು. ಎಗ್ ಇಡ್ಲಿ ತಿಂದ್ವಿ. ಆನೆಸ್ಟ್ ಆಗಿ ರಿವ್ಯೂ ಕೊಡ್ಬೇಕಂದ್ರೆ ನಾರ್ಮಲ್ ಬಾಯ್ಲ್ಡ್ ಎಗ್ ತಿಂದಿದ್ರೆ ಆಗ್ತಿತ್ತು, ಬಿಕಾಸ್ ಸೇಮ್ ಟೇಸ್ಟ್ ಇದೆ ಅಂಡ್ ಉಪ್ಪು ಖಾರ ಏನೂ ಇರಲಿಲ್ಲ. ಆ್ಯಂಡ್ ಫಸ್ಟ್ ನಾವು ಬಾಯ್ಲ್ಡ್ ಎಗ್ ತಿಂದಾಗ 10 ರೂಪಾಯಿ ಕೊಟ್ಟರು, ಇವರು 20 ರೂಪೀಸ್ ಚಾರ್ಜ್ ಮಾಡಿದ್ರು. ಜಸ್ಟ್ ಬಿಕಾಸ್ ಅದು ಇಡ್ಲಿ ಶೇಪಲ್ಲಿ ಇದೆ ಅಂದರೆ ಹಬ್ಬೆಯಲ್ಲಿ ಲೈಕ್ ಇಡ್ಲಿ ಪಾತ್ರೆಲಿ ಬೇಯಿಸಿರೋದಕ್ಕೆ. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆ್ಯಂಡ್ ಓವರಾಲ್ ಇನ್ನೆಲ್ಲನೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಬನ್ನಿ, ಆಹಾರ ಮೇಳಕ್ಕೆ ಬನ್ನಿ, ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ. ಆ್ಯಂಡ್ ರಶ್ ಇರುತ್ತೆ, ಸ್ವಲ್ಪ ಬೇಗ ಬನ್ನಿ. ಆ್ಯಂಡ್ ನಾವು ಚಾಲೆಂಜ್ ಮುಗಿಸೋಷ್ಟೊಳಗೆ ಕತ್ಲೆ ಆಗೋಗಿದೆ. ಅವ್ರದ್ದು ಆಲ್ರೆಡಿ ಚಾಲೆಂಜ್ ಮುಗ್ದೋಗಿದೆ. ಸೊ ಅವ್ರನ್ನೂ ಕರೆಸ್ಬಿಡೋಣ. ನಿಮ್ಗೊಂದು ಮೈಕು ತಗೊಳ್ಳಿ. ಹಾಂ ಅವನಿಗೆ ನೋಡಿ. ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಆ್ಯಂಡ್ ಯಾರು ವಿನ್ ಆಗಿದೆ ಈ ಚಾಲೆಂಜ್ ಅಂದರೆ ಆಬ್ವಿಯಸ್ ಆಗಿ ಸೈನ್ಸ್ ಸ್ಟ್ರೀಮ್ ಅವರು. ಇನ್ನೊಂದು ಟ್ವಿಸ್ಟ್ ಐತಪ್ಪ, ಅವ್ರ ಹತ್ರ ಮಿಕ್ಕಿರೋ ಕಾಸನ್ನೆಲ್ಲ ಅವ್ರು ತೋರಿಸ್ಬೇಕು, ನಾವು ನಮ್ಮ ಹತ್ರ ಮಿಕ್ಕಿರೋ ಕಾಸನ್ನೆಲ್ಲ ನಾವು ತೋರಿಸ್ತೀವಿ. ಸೊ ನಾವು ಆಕ್ಚುಲಿ ನಾವೇನು ಜಾಸ್ತಿ ಬಾರ್ಗೇನ್ ಮಾಡಿಲ್ಲ. ಸೊ ಎಷ್ಟು ಅಮೌಂಟ್ ಮಿಕ್ಕಿದೆ ಅಂತ ನೋಡೋಣ. ನಮ್ಮ ಹತ್ರ 200 ಮಿಕ್ಕಿದೆ. ನಿಮ್ಮ ಹತ್ರ 250. ಓಕೆ, ಇದನ್ನೇ ಹೇಳಿದ್ದು ಟ್ವಿಸ್ಟ್ ಅಂತ ತೋರಿಸಿ. ಇದನ್ನೇ ಹೇಳಿದ್ದು ಟ್ವಿಸ್ಟ್ ಅಂತ ತೆಗಿಬೇಕಾ? ಎಷ್ಟು ಮಿಕ್ಕಿದೆ ಅದ್ರ ಮೇಲೆ ಅವ್ರ ಹತ್ರ 250 ಮಿಕ್ಕಿತ್ತಂತೆ. ಅದ್ರಲ್ಲೂ ನಮ್ ಚಾಲೆಂಜ್ ಮುಗಿಸ್ಬೇಕಾದ್ರೆ ತಿಂದು ಖಾಲಿ ಮಾಡಿದ್ದಾರೆ. ಈಗ ಎಕ್ಸ್ಟ್ರಾ ಬೇರೆ ದುಡ್ಡು ತೋರಿಸಿದ್ದಾರೆ. ಆಕ್ಚುಲಿ ಇಲ್ಲ ಆ ದುಡ್ಡನ್ನೇ ತೋರಿಸಿ. ಜೆನ್ಯೂನ್ ಆಗಿ 250 ಮಿಕ್ಕಿತ್ತಲ್ಲ. ಏನೇನ್ ಮಾಡಿದ್ರಿ ಹೇಳಿ? 250ಲಿ ಪೊಟೆಟೋ ಟ್ವಿಸ್ಟರ್ 2 ತಗೊಂಡ್ವಿ, ಮಶ್ರೂಮ್ ಬಿರಿಯಾನಿ 2 ತಗೊಂಡ್ವಿ. ನೋಡಿ ಅವರು ಎಕ್ಸ್ಟ್ರಾ ಬೇರೆ ತಿಂದಿದ್ದಾರೆ. ಅಂಡ್ ನಮ್ದು ಸ್ವಲ್ಪ ಲೇಟ್ ಆಗಿದೆ ಬಿಕಾಸ್ ಅಣ್ಣಂಗೋಸ್ಕರ ಮಶ್ರೂಮ್ ಬಿರಿಯಾನಿ ಅವ್ರಿಗೋಸ್ಕರ ವೇಟ್ ಮಾಡಿದ್ವಿ. ಅಂಡ್ ಸೊ ಇಟ್ಸ್ ಓಕೆ. ನೀವೆಲ್ಲ ಯಾರ ಕಡೆ? ನನ್ನ ಕಡೆ. ಸೊ ನಮ್ ಕಡೆನೇ ಬನ್ನಿ. ಆ ರೀತಿ ನೋಡಿದ್ರೆ ನಾವು ಕಾಮರ್ಸ್ ಸ್ಟ್ರೀಮ್ ವಿನ್ ಆದಂಗೆ, ಬಿಕಾಸ್ ನೀವೆಲ್ಲರೂ ನನ್ನ ಕಡೆ ಆಯ್ನು. ನೀವೆಲ್ಲ ಈ ಪ್ರೀತಿಯ ಮೈಸೂರು ಹುಡುಗಿ ಕಡೆ. ನಾವು ಫಸ್ಟ್ ಅಷ್ಟೇ ಫಾರ್ಮಲ್ ಆಗಿ ಹೇಳ್ಬೇಕು ಅಂದ್ರೆ ಚಾಲೆಂಜ್ ನ ಕಂಪ್ಲೀಟ್ ಮಾಡಿ ಸ್ವಲ್ಪ ಬೇಗ ಮುಗಿಸಿರೋಂಥವ್ರು ಸೈನ್ಸ್ ಸ್ಟ್ರೀಮ್ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್. ಬಟ್ ಏನಂದ್ರೆ ಇವರಿಂದ ನಮಗೆ ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲಿ ಒನ್ ಟೈಮಲ್ಲಿ ನಾವು ಇವ್ರನ್ನ ಹುಡುಕ್ತಾ ನಿಂತಿದ್ವಿ, ಕಳೆದೋಗಿದ್ರು ಅಂತ, ಬಿಕಾಸ್ ಅವ್ರ ಮೊಬೈಲ್ ಎಲ್ಲ ನಮ್ಮ ಹತ್ರನೇ ಇತ್ತು. ಸೊ ಮಿಸ್ ಆಗಿಬಿಟ್ರೆ ಕಷ್ಟ ಅಂತ ನಾವು 30 ಮಿನಿಟ್ಸ್ ಇವ್ರಿಗೋಸ್ಕರ ವೇಸ್ಟ್ ಮಾಡಿದ್ದೀವಿ. ಅದರಿಂದ ನಮ್ಮ ಚಾಲೆಂಜ್ ಕಂಪ್ಲೀಟ್ ಮಾಡೋದು ಲೇಟ್ ಆಯಿತು. ಆ್ಯಂಡ್ ಈ ಲಾಸ್ಟ್ ಎಗ್ ಇಡ್ಲಿ ಹುಡುಕೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತಿಗೆ ಇಷ್ಟೇ ಈ ವ್ಲಾಗಲ್ಲಿ. ಹೋಪ್ ನಿಮಗೆ ಎಂಟರ್ಟೈನ್ ಮಾಡಿದ್ದೀವಿ ಅಂತ. ಆ್ಯಂಡ್ ಮತ್ತೆ ಯಾವ್ದಾದ್ರು ವ್ಲಾಗಲ್ಲಿ ಗೆದ್ದವ್ರಿಗೆ ಏನು ಅಂತ ಹೇಳಲೇ ಇಲ್ಲ. ಹೌದು, ಗೆದ್ದವರಿಗೆ ನಾನೇನಾದ್ರು ಹೇಳಿದ್ನ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಕೀಪ್ ಲವಿಂಗ್. ಸಿ ಯು, ಟಾಟಾ ಬಾಯ್. ಸೊ ಎಲ್ಲ ಒಟ್ಟಿಗೆ ಟಾಟಾ ಬಾಯ್ ಅನ್ನೋಣ. ನಮ್ದು ರೆಡಿ? ಮೈಕ್ ನಿಮ್ 1 2 3 ಸ್ಟಾರ್ಟ್. ಟಾಟಾ ಬಾಯ್. ಅಂಡ್ ನಮ್ಮ ಕ್ಯಾಮ್ರಾಮನ್ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಕಾಸ್ ಅವರೇ. ಅಂಡ್ ಕ್ಯಾಮ್ರಾಮನ್ ಅವ್ರನ್ನ ತೋರಿಸ್ತೀವಿ. ಸೊ guys, see you again. Tata, bye.